ನಾವು ಈ ಒಂದು ಕೂಟಕ್ಕೆ ಕೂಡಿ ಬಂದು ದೇವರ ವಾಕ್ಯದಿಂದ ಪೌಲನ ಒಂದು ಜೀವನ ಚರಿತ್ರೆಯನ್ನ ಅಪೊಸ್ತಲರ ಕಾರ್ಯಗಳ ಪುಸ್ತಕಗಳಿಂದ ನಾವು ನೋಡೋದಕ್ಕೆ ದೇವರು ಈ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕೂಡ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಾಗಿರಬೇಕು. ಯಾಕಂದ್ರೆ ಈ ಒಂದು ಪುಸ್ತಕದ ಕೊನೆಯ ಒಂದು ಹಂತದಲ್ಲಿ ನಾವಿದ್ದೀವಿ. ಈ ಪುಸ್ತಕದ ಪ್ರಾರಂಭದಿಂದ ಅನೇಕ ಸಹೋದರಗಳು ನೀವು ತಪ್ಪದೆ ಈ ಒಂದು ಐಕ್ಯತೆಗೆ ಬಂದು ವಾಕ್ಯಗಳ ಅಡಿಯಲ್ಲಿ ಕೊಟ್ಟಂತ ವಿಷಯಗಳನ್ನ ಕೇಳಿ ಮತ್ತೆ ಆ ವಿಷಯಗಳನ್ನ ಮೆಲುಕಾಕಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಮಾಡುವಂತ ವಿಷಯಗಳು ಇನ್ನೂ ಎಷ್ಟು ಹೆಚ್ಚಾಗು ಮತ್ತೆ ನಿಷ್ಠತೆಯಿಂದ ಇರಬೇಕು ಅನ್ನೋದನ್ನ ಕೂಡ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಕೂಡ ಪೌಲನ ಜೀವನದ ಒಂದು ಸುವಾರ್ತೆಯ ಜೀವನ ಯಾವ ರೀತಿ ಕೊನೆಗೊಳ್ಳಿತು ಅಂತ ಕೂಡ ನಾವು ನೋಡೋಕೆ ದೇವರು ಕೃಪೆ ಮಾಡಿದ್ದಾರೆ. ಇದೆಲ್ಲ ಕೂಡ ನಮಗೆ ಒಂದು ಸಾಕ್ಷಿಯಾಗಿ ದೇವರು ಕೊಟ್ಟಿದ್ದಾರೆ ಸಹೋದರರೇ. ಆ ರೀತಿಯಲ್ಲಿ ಈ ದಿನ ಕೂಡ ನಾವು ನೋಡುವಾಗ ಸಹೋದರರೇ, ಪೌಲನ ಕಡೆಯ ಒಂದು ಪ್ರಯಾಣ, ಪೌಲನು ದೇವರ ಸಂಕಲ್ಪದ ಪ್ರಕಾರ ಆತನು ಜೆರುಸಲೇಮನ್ನ ಬಿಟ್ಟು ಕಡೆಯ ಪ್ರಯಾಣಕ್ಕೆ ಅವರು ಹೋಗುವಂತ ಒಂದು ಘಟನೆನೇ ಈ ದಿನದಲ್ಲಿ ನಾವು ನೋಡುವಂಥದ್ದಾಗಿದೆ. ಅವರು ಮತ್ತೆ ಯೆರೂಸಲೇಮಿಗೆ ಅಥವಾ ಅಂತಿಯೋಕ್ಯ ಪಟ್ಟಣಕ್ಕೆ ಹಿಂದಿರುಗಲ್ಲ. ಆ ರೋಮಾಪುರಿಯ ಪಟ್ಟಣದಲ್ಲೇ ಅವರ ಒಂದು ಜೀವನವನ್ನ ಅವರು ಮುಗಿಸುತ್ತಾರೆ ಅನ್ನೋದನ್ನ ಕೂಡ ನಾವು ನೋಡಕ್ಕಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಈ ಒಂದು ಪುಸ್ತಕ ಆದ ನಂತರ ಆ ಕೊನೆಯಲ್ಲಿ ನಾವು ಏನ್ ನೋಡೋಣ ಅಂದ್ರೆ, ಪೌಲನು ಬರೆದಂತ ಪತ್ರಗಳು ಯಾವ ಯಾವ ಕಾಲ ಸಮಯದಲ್ಲಿ ಯಾವ ಜಾಗದಿಂದ ಯಾರಿಗೆ ಬರೆದ್ರು ಅಂತ ಕೂಡ ನಾವು ಕೊನೆಯದಾಗಿ ಅದನ್ನ ನೋಡಿ ಕೂಡ ಈ ಒಂದು ಅಪೊಸ್ತಲರ ಕಾರ್ಯಗಳ ಪುಸ್ತಕಗಳನ್ನ ನಾವು ಮುಗಿಸಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಈ ಒಂದು ಅಪೊಸ್ತಲರ ಕಾರ್ಯಗಳ ಪಯಣದಲ್ಲಿ, ಪೌಲನ ಪಯಣದಲ್ಲಿ ಈ ಒಂದು ಪೌಲನ 14 ಪುಸ್ತಕಗಳು ಅವ್ರು ಬರೆದಿರೋದು ಎಲ್ಲ ಕೂಡ ನಾವು ನೋಡಿದಂತ ಈ ಪಯಣದಲ್ಲೇ ಮಧ್ಯದಲ್ಲೇ ಅವ್ರು ಬರೆದಿರೋದು, ಮತ್ತೆ ಅವರ ಕೊನೆಯ ದಿನಗಳಲ್ಲಿ ಅವ್ರು ಬರೆದಿರುವಂಥದ್ದು. ಸೊ ಇದು ಯಾವ ಸಮಯದಲ್ಲಿ ಯಾವ ಜಾಗದಿಂದ ಯಾವ ಸಭೆಗೆ ಬರೀತಾರೆ ಅನ್ನೋದನ್ನ ಒಂದು ಸಾರಾಂಶವನ್ನ ಕೂಡ ನಾವು ಈ ಪಾಠದಲ್ಲಿ ಕೊನೆಯದಾಗಿ ನಾವು ಅದನ್ನು ನೋಡೋಣ. ಸೊ ಈ ದಿನದಲ್ಲಿ ಈ ಪಾಠಕ್ಕೆ ದೇವರು ನಮ್ಮ ಮಧ್ಯೆ ಇದ್ದು ಆತನ ಆತ್ಮವನ್ನ ಕೊಟ್ಟು ನಮ್ಮ ಕಣ್ಗಳನ್ನ ನಮ್ಮ ಕಿವಿಗಳನ್ನ ತೆರೆದು ಈ ಒಂದು ಚರಿತ್ರೆಯಲ್ಲಿ ಇದ್ದಂಥ ವಿಷಯಗಳಲ್ಲಿ ನಮಗೆ ಏನು ದೇವರು ಈ ದಿನದಲ್ಲಿ ಸಂಕಲ್ಪವನ್ನ ಇಟ್ಟಿದ್ದಾರೆ ಅಂತ ಕೂಡ ನಾವು ಪ್ರಾರ್ಥನೆಯಿಂದ ದೇವರಲ್ಲಿ ನಾವು ಬರೋಣ. ಈ ದಿನ ಕೂಡ ನಮ್ಮ ಮಧ್ಯದಲ್ಲಿರುವ ಸಹೋದರ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹೋದರ ಶ್ರೀಕಾಂತ್, ದಾವಣಗೆರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ಯೆಹೋವ ತಂದೆ ಆದ್ಯವರೇ, ಎಂದು ವೇಳೆಗಾಗಿ ಸ್ತೋತ್ರಪ್ಪ. ಇಡೀ ದಿನವೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾದು ಕಾಪಾಡಿ ನಡೆಸಕ್ಕಾಗಿ ಸ್ತೋತ್ರ ದೇವ್ರೆ. ಎಲ್ಲ ಸೋದರನು ಕೂಡ ಇಲ್ಲಿವರೆಗೂ ನಡೆಸಿ ಒಂದು ಸಮ್ಮುಖದಲ್ಲಿ ಬರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ದೇವ್ರೆ. ಹಾಗೆ ದೇವ್ರೆ, ಮುಂಚುವಂತ ಬ್ರದರ್ನು ಕೂಡ ಆಶೀರ್ವದಿಸ್ರಿ, ಅವರ ಕುಟುಂಬವನ್ನು ಅವರ ಸೇವೆಗಳನ್ನು ಅನೇಕ ವಿಚಾರದಲ್ಲಿ ಬಲಪಡಿಸ್ರಿ. ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ತಂದೆ ಆದೇವ್ರೆ. ನಾವು ಕೇಳದೆ ಸುಮ್ಮನೆ ಕುತ್ಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಹಾಗೆ ದೇವ್ರೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು 30ರಷ್ಟು 60ರಷ್ಟು 90ರಷ್ಟು ಫಲ ಕೂಡ ಕೊಂಬೆಗಳಾಗಿ ಬೆಳೆಯುವಂತೆ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಇತರನ್ನು ಸರಿಪಡಿಸ್ಕೊಳ್ಳುವಂತೆ ದೇವ್ರೆ ಸಹಾಯ ಮಾಡ್ರಿ. ಹಾಗೆ ಕೇಳುವಂತ ವಾಕ್ಯಗಳನ್ನು ದೇವ್ರೆ ಆಶ್ವಾಸ ಕೇಳ್ತಾವಪ್ಪ. ಇಲ್ಲಿವರೆಗೂ ನಾವು ತಾಳದಿಂದ ಕೇಳಿ ಅರ್ಥ ಮಾಡ್ಕೊಂಡು ಸರಿಯಾಗಿ ನಡೆದು ನಮ್ಮ ಓಟವನ್ನು ಓಡಿ ಚಿರಚಿತ್ತವಾಗಿ ಮುಗಿಸ್ಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ನೀವು
ಯೇಸು ಕ್ರಿಸ್ತನ ಕೊಟ್ಟಂತ ಪವಿತ್ರಾತ್ಮ ವರವನ್ನು ನಾವು ತಿಳ್ಕೊಂಡು ಅದರಂತೆ ನಡೆಯಲಿಕ್ಕೆ ಸಹಾಯ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ಮೂಲಕ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಸಹೋದರರೇ, ನಾವು ಕಳೆದ ವಾರದಲ್ಲಿ ಕೂಡ ಪೌಲನ ಕಡೆಯ ಸಾಕ್ಷಿ ಅಂತ ನೋಡಿದ್ವಿ. ಅದು ಅಗ್ರಿಪ್ಪನ ಮುಂದೆ ಮತ್ತೆ ಫೆಸ್ಟಸ್ಸಿನ ಮುಂದೆ ಅಂತ ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಕೊನೆಯ ಒಂದು ಸಾಕ್ಷಿ ಎಷ್ಟು ಒಂದು ಶಕ್ತಿಯುತವಾಗಿತ್ತು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಅಗ್ರಿಪ್ಪ ರಾಜನು ಪೌಲನಿಗೆ ಹೇಳ್ತಾನೆ, ಇನ್ನು ಸ್ವಲ್ಪ ಹೊತ್ತು ಇದ್ರೆ ನನ್ನನ್ನ ನೀನು ಕ್ರೈಸ್ತನಾಗಿ ಮಾಡ್ಬಿಡ್ತೀಯಾ ಅಂತ ನನಗೆ ಭಯ ಆಗಿತ್ತು ಅಂತ ಹೇಳ್ತಾರೆ. ಸೊ ದೇವರ ಒಂದು ಆತ್ಮವು ಪೌಲನನ್ನ ಯಾವ ರೀತಿ ಆ ಸುವಾರ್ತೆಯ ಸಾಕ್ಷಿಯನ್ನ ಹೇಳೋದಕ್ಕೆ ಆತನಿಗೆ ಆ ಧೈರ್ಯ ಮತ್ತೆ ಆ ಒಂದು ಜ್ಞಾನವನ್ನ ಕೊಡ್ತು ಅನ್ನೋದನ್ನ ಕೂಡ ನಾವು ನೋಡಬೇಕು ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ಕಳೆದ ವಾರದಲ್ಲಿ ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯದಲ್ಲಿ ಒಂದಷ್ಟು ವಿಷಯಗಳನ್ನ ನೋಡ್ಕೊ ಬಂದಾಗ, ಕೊನೆಯದಾಗಿ ನಾವು ಆ ಒಂದು ಅಧ್ಯಾಯ ಮುಗಿತಾ ಇರಂಗೆ ನಮ್ಗೆ ಏನ್ ನೋಡ್ತೀವಿ ಅಂದ್ರೆ, ಅಗ್ರಿಪ್ಪ ರಾಜನು ಈ ರೀತಿಯ ಒಂದು ವಿಚಾರವನ್ನ ಅಲ್ಲಿ ಪ್ರಕಟಿಸ್ತಾರೆ. ಆವಾಗ ಪೌಲನು ಹೇಳುವಾಗ ಅದಕ್ಕೆ ಉತ್ತರ ಯಾವ ರೀತಿ ಪೌಲರು ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ನಿಮ್ಮನ್ನ ಮಾತ್ರ ಅಲ್ಲ, ಇಲ್ಲಿ ಕೂಡಿ ಬಂದಿರುವ ಎಲ್ಲರಿಗೂ ಕೂಡ ಈ ಒಂದು ಸುವಾರ್ತೆಯನ್ನ ಸಾರಿ ನಾನು ಕ್ರಿಸ್ತನಲ್ಲಿ ನಿಮ್ಮನ್ನ ಕರ್ಕೊಳ್ಳೋದಕ್ಕೆ ನನ್ನ ಪ್ರಯತ್ನ ಇದೆ ಅನ್ನೋದನ್ನ ಕೂಡ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರ. ಸೊ ಇಷ್ಟು ಆದ ನಂತರ ಆ ಒಂದು ಅಲ್ಲಿ ನೋಡುವಾಗ ಅಲ್ಲಿರುವಂಥ ಗವರ್ನರು, ಅಗ್ರಿಪ್ಪ ಅರಸನು, ಫೆಸ್ಟಸ್ಸು ಎಲ್ಲ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅವರು ಕೂತಿದ್ದಂಥ ಸ್ಥಳದಿಂದ ಎದ್ದು ಆ ಒಂದು ಕೂಟವನ್ನ ಮುಗಿಸುವ ರೀತಿಯಲ್ಲಿ ಆ ವಿಷಯಗಳನ್ನ ಅಲ್ಲಿ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆವಾಗ ಅವರಲ್ಲಿ ಆದಂಥ ಚರ್ಚೆ, ಅಗ್ರಿಪ್ಪ ರಾಜ ಇರಲಿ, ಫೆಸ್ಟಸ್ ಗವರ್ನರ್ ಇರಲಿ, ಇವರ ಮಧ್ಯದಲ್ಲಿ ನಡೆದ ಚರ್ಚೆಯನ್ನ ನೋಡಬೇಕಾದ್ರೆ 26ನೇ ಅಧ್ಯಾಯ 31 ಮತ್ತೆ 32 ವಚನಗಳಲ್ಲಿ ನಾವು ಕಡೆಯದಾಗಿ ನೋಡಿದ್ದು ಈ ವಿಷಯದಲ್ಲಿ ಏನಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಅದನ್ನ ಒಂದ್ಸರಿ ಓದ್ಬಿಡೋಣ. ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 31 ಮತ್ತೆ 32 ವಚನಗಳು. ಈ ಮನುಷ್ಯನು ಮರಣದಂಡನೆಗೆ ಆಗಲಿ ಬೇಡಿಗಾಗಲಿ ಆಧಾರವಾದದ್ದೇನು ಮಾಡುವನಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದರು. ಅಗ್ರಿಪ್ಪನು ಫೆಸ್ತನಿಗೆ, ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು. ಸಹೋದರ ಸಹೋದರ, ಇದೇ ಅವರ ಕೊನೆಯ ಒಂದು ಡಿಸಿಷನ್ ಅಂತ ನೋಡ್ತೀವಿ, ನಿರ್ಧಾರ. ಎಲ್ಲಿಂದ ಇದು ಪ್ರಾರಂಭ ಆಯಿತು ಅಂತ ನೋಡ್ಬೇಕಾದ್ರೆ, ಫೆಲಿಕ್ಸನಿಂದ ಈ ಒಂದು ಏನ್ರಿ ವಿಷಯಗಳು ಪ್ರಾರಂಭವಾಯಿತು. ಈತನನ್ನ ಬಂದಿಯಲ್ಲಿ ಇಟ್ಟು ಫೆಲಿಕ್ಸನಿಂದ ಹಂತ ಹಂತವಾಗಿ ಎಷ್ಟೋ ರೋಮಾಪುರಿಯ ನಾಯಕರುಗಳು ಅಥವಾ ಅಲ್ಲಿರುವಂಥ ಶತಾಧಿಪತಿಗಳು, ಅಲ್ಲಿರುವಂಥ ಗವರ್ನರ್ಗಳು, ಇವರೆಲ್ಲ ಕೂಡ ಈತನನ್ನ ಪ್ರಶ್ನಿಸ್ತಾನೇ ಬಂದ್ರು. ಸೊ ಇದು ಯಾವಾಗೆಲ್ಲ ಪ್ರಶ್ನಿಸ್ತಾರೋ ಆವಾಗ ಈತನು ಸಾಕ್ಷಿಯನ್ನ ಕೊಡುವುದಕ್ಕೆ ಧೈರ್ಯವಾಗಿ ಮತ್ತು ಏನ್ರಿ ಅವರು ಯಾವಾಗ್ಲೂ ಸಿದ್ಧರಾಗಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರ. ಸೊ ಇಲ್ಲಿ ಆದಂತ ಎಲ್ಲಾ ನ್ಯಾಯ ವಿಚಾರಣೆಯಲ್ಲೂ ಕೂಡ ರೋಮಾಪುರಿಯ ಅರಸರು ಅಥವಾ ರೋಮಾಪುರಿಯ ನಾಯಕರುಗಳು ಯಾರೂ ಕೂಡ ಪೌಲನು ತಪ್ಪು ಮಾಡಿದ್ದಾನೆ ಅನ್ನುವ ಒಂದು ವಿಷಯವನ್ನ ಅವರು ಹೇಳಕ್ಕೆ ಸಾಧ್ಯವಾಗಿಲ್ಲ. ಯಾಕೆ ಅಂತ ನೋಡ್ಬೇಕಾದ್ರೆ, ಪೌಲನ ಸಾಕ್ಷಿಯಲ್ಲಿ ಆತನಿಗೆ ಮರಣ ಹೊಂದುವಂತ ವಿಚಾರವಾಗಿ ಆತನಿಗೇನು ಮಾತನಾಡಿಲ್ಲ ಅಂತ ಎಲ್ಲ ಅಲ್ಲಿ ನಾಯಕರುಗಳಿಗೂ ಗೊತ್ತಿದ್ರು ಕೂಡ ಯಾರು ಅದನ್ನ ಯಹೂದ್ಯರ ಒಂದು ಬೆಂಬಲ ಎಲ್ಲಿ ಅವ್ರಿಗೆ ಹೋಗ್ಬಿಡುತ್ತದೋ ಅಂತ ಹೇಳಿ ಆ ಒಂದು ನ್ಯಾಯ ವಿಚಾರಣೆಯಲ್ಲಿ ಒಂದು ತೀರ್ಪನ್ನ ಕೊಡೋದಕ್ಕೆ ಯಾರು ಮುಂದೆ ಬಂದಿರಲಿಲ್ಲ ಅಂತ ನೋಡ್ತೀವಿ. ಸೊ ಇಲ್ಲೂ ಕೂಡ ನಾವು ನೋಡುವಾಗ ಕಡೆಯದಾಗಿ ಈ ಅಗ್ರಿಪ್ಪನು ಮತ್ತೆ ಫೆಸ್ತಾವ್ ಕಡೆ ಕೂಡ ಈ ಒಂದು ಸಾಕ್ಷಿ ಆದ ನಂತರ ಅಲ್ಲಿ ಅಗ್ರಿಪ್ಪನು ಹೇಳ್ತಾನೆ, ಈತನು ಮಾತನಾಡೋದು ಎಲ್ಲ ಕೇಳಿದಾಗ ಮರಣವನ್ನು ಹೊಂದುವ ಒಂದು ವಿಷಯವಾಗಿ ಈತನು ಮಾಡಿಲ್ಲ ಯಾವುದೇ ತಪ್ಪು ಅಂತ
ಒಂದು ವಿಚಾರವನ್ನ ಅಲ್ಲಿ ಹೇಳ್ತಾರೆ ಸಹೋದರರೇ. ಹೇಳಿದ ನಂತರ ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ ರೋಮಾಪುರಿಯ ಪ್ರಜೆಯಾಗಿದ್ದ ಈತನು ಆ ಚಕ್ರವರ್ತಿಗೆ ಈ ವಿಷಯವನ್ನ ಹೇಳ್ಕೋಬೇಕು ಅಂತ ಒಂದು ವೇಳೆ ಈತನು ನಮ್ಮನ್ನ ಕೇಳ್ಕೊಳ್ಳದೇ ಇದ್ದಿದ್ರೆ ಈತನನ್ನ ಈಗಲೇ ಬಿಡುಗಡೆ ಮಾಡಿಬಿಡ್ಬೋದು ಅಂತ ಒಂದು ಮಾತನ್ನ ಹೇಳ್ತಾರೆ. ನೋಡ್ರಿ, ಒಬ್ಬ ಸಾಮಾನ್ಯ ನಿವಾಸಿ, ರೋಮಾಪುರಿಯ ಒಬ್ಬ ಸಿಟಿಸನ್, ಒಬ್ಬ ನಿವಾಸಿ, ಅವನು ಕೇಳ್ಕೊಂಡಿರೋದನ್ನ ಎಷ್ಟು ನಿಷ್ಠೆಯಿಂದ ಆತನ ಮಾತುಗಳಿಗೆ ಯಾವುದೇ ರೀತಿಯ ಲಕ್ಷಿಸದೆ, ಆ ಮಾತುಗಳನ್ನ ಲಕ್ಷಿಸದೆ ಬಿಟ್ಬಿಟ್ಟಿದ್ರೆ ಚಕ್ರವರ್ತಿಗೆ ಏನೂ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ನೋಡ್ರಿ, ಆ ರೋಮಾಪುರಿಯ ರಾಜರು ಮತ್ತೆ ರೋಮಾಪುರಿಯ ನಾಯಕರುಗಳು ಒಬ್ಬ ಸಾಮಾನ್ಯ ಪ್ರಜೆಗೆ ಎಷ್ಟು ಒಂದು ಗೌರವವನ್ನ ಕೊಟ್ಟರು, ಅಥವಾ ಅವನ ಬೇಡಿಕೆಯನ್ನ ಎಷ್ಟು ಶ್ರದ್ಧೆಯಿಂದ ಪೂರೈಸಕ್ಕೆ ಅವರು ಪ್ರಯತ್ನ ಮಾಡೋದ್ರು ಅನ್ನೋದನ್ನೇ ನಾವು ಈ ಒಂದು ವಿಷಯದಲ್ಲಿ ಕೂಡ ನಾವು ಗಮನಿಸಬೇಕು ಸಹೋದರರೇ. ಸಾಮಾನ್ಯವಾಗಿ ಒಂದು ಸಾಧಾರಣವಾಗಿರುವ ವ್ಯಕ್ತಿ ಈ ರೀತಿ ನಾಯಕರುಗಳ ಮುಂದೆ ಹೋಗಿ ನಾನು ಇನ್ನ ಒಂದಷ್ಟು ನಿಮಗಿಂತ ದೊಡ್ಡ ನಾಯಕನ್ನ ನೋಡಬೇಕು ಅಂತ ಹೇಳದ ಪಕ್ಷದಲ್ಲಿ ಅವರು ಅದಕ್ಕೆ ಅನುಮತಿನೇ ಮಾಡಲ್ಲ. ಯಾಕಂದ್ರೆ ಅವರ ಒಂದು ಪ್ರೆಸ್ಟೇಜು ಅಥವಾ ಅವರ ಒಂದು ಗೌರವ ಅಲ್ಲಿ ಅವ್ರು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಆ ಒಂದು ವಿಚಾರಣೆಯನ್ನ ಅವರು ಮೇಲೋಗೋದಕ್ಕೆ ಬಿಡೋದೇ ಇಲ್ಲ. ಆದ್ರೆ ಇಲ್ಲಿ ನೋಡಿದಾಗ ರೋಮಾಪುರಿಯ ಅರಸರಲ್ಲಿ ತುಂಬಾನೇ ಒಂದು ಕ್ರಮಬದ್ಧತೆಯ ಒಂದು ನ್ಯಾಯ ನೀತಿ ಅಥವಾ ಒಂದು ಬದ್ಧತೆಯ ಒಂದು ಆಡಳಿತ ಇತ್ತು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಹಂಗಾಗಿ ಅವರು ಹೇಳುವ ಮಾತುಗಳನ್ನ ನೋಡಿದ್ರೆ ಈಗ ಪೌಲನನ್ನ ರೋಮಾಪುರಿಯ ಒಂದು ಕ್ಯಾಪಿಟಲ್ ಆಗಿರುವಂತ ಇಟಲಿಗೆ ಈತನನ್ನ ಕಳಿಸೋದಕ್ಕೆ ಅಲ್ಲಿ ತಯಾರಿ ನಡೀತಾ ಇದೆ. ಅದನ್ನೇ ಈ ದಿನದಲ್ಲಿ ನಾವು ನೋಡೋಣ. ಇದು ಕೊನೆಯ ಒಂದು ಪಯಣ. ಯಾಕಂದ್ರೆ ಯೆರೂಸಲೇಮಿಂದ ಈಗ ರೋಮಾಪುರಿಯ ಅಥವಾ ಇಟಾಲಿಗೆ ಇವರು ಈಗ ಹೋಗಿ ಸೇರ್ಬೇಕು. ಯಾಕಂದ್ರೆ ಇವರು ಯಾರಲ್ಲಿ ಅಂದ್ರೆ ಆ ಒಂದು ಚಕ್ರವರ್ತಿ ಇರುವಂತ ಸ್ಥಳಕ್ಕೆ ಈತನನ್ನ ಈಗ ಕಳಿಸ್ಬೇಕು. ಸೊ ಈ ಒಂದು ತಯಾರಿ ನಡೀತಾ ಇದೆ. ಸೊ ಅದನ್ನ ನಾವು ಎಲ್ಲಿ ನೋಡೋಣ ಅಂದ್ರೆ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ನಾವು ಓದೋಣ. 27, 1 ಮತ್ತು 2 ವಚನಗಳು ಓದೋಣ ಸಿಸ್ಟರ್. ಪೌಲನು ಕೈಸರಿಯದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುತ್ತಿರಲು ಹಡಗು ಮಲೇತೆ ದ್ವೀಪದ ದಡದಲ್ಲಿ ಒಡೆದು ನಾಶವಾದದ್ದು. ನಾವು ಸಮುದ್ರ ಮಾರ್ಗವಾಗಿ ಇತ್ಯಾಲ ದೇಶಕ್ಕೆ ಹೋಗಬೇಕೆಂದು ತೀರ್ಮಾನವಾದ ಮೇಲೆ ಪೌಲನನ್ನು ಬೇರೆ ಕೆಲವು ಸೆರೆಯವರನ್ನು ಚಕ್ರವರ್ತಿಯ ಪಟಾಲಮೆಗೆ ಸೇರಿದ ಯೂಲ್ಯನೆಂಬ ಒಬ್ಬ ಶತಾಧಿಪತಿಗೆ ಒಪ್ಪಿಸಿದರು. ಆಗ ಅದ್ರಿಮಿತಿಯದಿಂದ ಬಂದ ಅಸ್ಯ ಸೀಮೆಯ ಕರಾವಳಿ ಸ್ಥಳಗಳಿಗೆ ಹೋಗುವುದಕ್ಕಿಂತ ಒಂದು ಹಡಗನ್ನು ಹತ್ತಿ ಸಮುದ್ರ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಮೆಕೆದೋನ್ಯಕ್ಕೆ ಸೇರಿದ ಥೆಸಲೋನಿಕದ ಅರಿಸ್ತಾರ್ಕನ ನಮ್ಮ ಜೊತೆಯಲ್ಲಿದ್ದನು. ಓಕೆ ಸಿಸ್ಟರ್. ಸೊ ಇಲ್ಲಿ ನಾವು ನೋಡುವಾಗ ಈಗ ಸಹೋದರರೇ, ಈಗ ಈತನು ಸೆಸಾರಿಯ ಪಟ್ಟಣಕ್ಕೆ ಅಲ್ಲಿಂದ ಆ ಪ್ರಯಾಣವನ್ನ ಪ್ರಾರಂಭ ಮಾಡೋದನ್ನ ನಮಗೆ ಇಲ್ಲಿ ತಿಳಿಸ್ಪಟ್ಟಿದ್ದಾರೆ. ಸೊ ಅಲ್ಲಿ ನೋಡುವಾಗ ಸಹೋದರರೇ, ಇಲ್ಲಿ ಈತ ಈಗ ರೋಮಾಪುರಿಯ ಚಕ್ರವರ್ತಿಯಾಗಿರುವ ಏನ್ರಿ ಆ ಒಂದು ಸೀಸರನನ್ನ ನೋಡೋದಕ್ಕೆ ಈತನು ರೋಮಾಪುರಿಗೆ ಈಗ ಹೋಗ್ಬೇಕು. ಇದಕ್ಕೆ ಸಿದ್ಧತೆಯನ್ನ ಮಾಡ್ತಾರೆ ಸಹೋದರರೇ. ಸೊ ಈಗ ಹೆಂಗೆ ಅಂತ ನೋಡ್ಬೇಕಾದ್ರೆ ರೋಮಾಪುರಿಯ ಒಂದು ಪದ್ಧತಿ ಏನಿತ್ತು ಅಂತ ನೋಡ್ಬೇಕಾದ್ರೆ, ಈ ಒಂದು ರೋಮಾಪುರಿಯ ಆಳ್ವಿಕೆ ಮಾಡುವಂತ ಪ್ರಾಂತ್ಯಗಳಲ್ಲಿ ಯಾರೆಲ್ಲ ತಪ್ಪುಗಳನ್ನ ಮಾಡಿ ಅದು ತುಂಬಾ ದೊಡ್ಡದಾದ ಒಂದು ತಪ್ಪುಗಳಿದ್ರೆ ಅವ್ರನ್ನೆಲ್ಲ ಕೂಡ ರೋಮಾಪುರಿಯ ಒಂದು ಪಟ್ಟಣಕ್ಕೆ ಕಳಿಸುವಂತ ಒಂದು ಪ್ರಾಕ್ಟೀಸ್ ಅವರಲ್ಲಿ ಇತ್ತು ಅಂತ ನೋಡ್ತೀವಿ. ಯಾಕಂದ್ರೆ ಇಲ್ಲೂ ಕೂಡ ನೋಡುವಾಗ ಆ ರೋಮಾಪುರಿಗೆ ಇನ್ನೂ ಅನೇಕ ಏನ್ರಿ ಅಲ್ಲಿರುವಂತ ಸೆರೆ ಹಿಡಿದಿರುವಂತ ಜನರಿದ್ರು. ಎಲ್ಲರೂ ಕೂಡ ಪ್ರಿಸನರ್ ಅಂತ ಹೇಳ್ತಾರೆ ಅಲ್ವಾ. ಆ ಸೆರೆಮನೆ ನಿವಾಸಿಗಳಿದ್ರು.
ಇವ್ರನ್ನ ಈಗ ರೋಮಾಪುರಿಗೆ ಕಳಿಸ್ಬೇಕಾದ್ರೆ ಪೌಲನನ್ನು ಕೂಡ ಅವರ ಜೊತೆ ಏನ್ ಮಾಡ್ಬಿಟ್ರಂತೆ, ಕಳ್ಸೋದಕ್ಕೆ ಅಲ್ಲಿ ಕೆಲಸಗಳು ಸಿದ್ಧತೆ ಆಯ್ತು ಅಂತ ಕೂಡ ನೋಡಿತೀವಿ. ಸೊ ಈ ಒಂದು ಪಟಾಲ ಅಥವಾ ಈ ಒಂದು ಕೈದಿಗಳನ್ನ ಈಗ ರೋಮಾಪುರಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಯಾರ ನೇತೃತ್ವದಲ್ಲಿ ಅದು ಹೋಗ್ಬೇಕು ಅಂತ ನೋಡ್ಬೇಕಾದ್ರೆ ಒಬ್ಬ ಪಟಾಲನ ಏನ್ರಿ ಒಬ್ಬ ಅಧಿಪತಿಯಾಗಿರುವಂತ ಜೂಲಿಯಸ್ ಅನ್ನುವ ಒಬ್ಬ ವ್ಯಕ್ತಿ ಅದನ್ನ ಆ ಒಂದು ಕೆಲಸಕ್ಕೆ ನೇಮಿಸ್ತಾರೆ ಸಹೋದರರೇ. ಅವನು ಅಗಸ್ತಸ್ ಪಟಾಲಕ್ಕೆ ಸೇರಿದಂತ ಒಬ್ಬ ಶತಾಧಿಪತಿ. ಇದನ್ನ ನೋಡ್ತೀವಿ. ಸೊ ಈಗ ಸಹೋದರರೇ, ಆ ಒಂದು ಹಡಗಲ್ಲಿ ನಾರ್ಮಲ್ ಆಗಿ ಶಿಪ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿದ್ದಿರ್ಬಹುದು ಅವಾಗ. ಸೊ ಇಲ್ಲಿ ನೋಡ್ರಿ ಹತ್ತತ್ರ ಎಷ್ಟು ಜನ ಇದ್ದಿರ್ಬೋದು ಈ ಒಂದು ಹಡಗು ಅಂತ ನೋಡ್ಬೇಕಾದ್ರೆ, ಶಿಪ್ ಅಂತ ನೋಡ್ಬೇಕಾದ್ರೆ ಸ್ವಲ್ಪ ಜನ ಜಾಸ್ತಿನೇ ಇದ್ರು, 200ಗಿಂತ ಮೇಲ್ಪಟ್ಟಂತ ಜನ ಇದ್ರು ಅಂತ ನಮಗೆ ವಚನಗಳು ತಿಳಿಸ್ತದೆ. ಅದು ಬರುವಂತ ವಚನಗಳಲ್ಲಿ ಅದು ನೋಡೋಣ. ಸೊ ಇವರು ಹೋದಂತ ಹಡಗು ಬಂದು ತುಂಬಾ ಚಿಕ್ಕದಿಲ್ಲ, ಇದು ಸ್ವಲ್ಪ ದೊಡ್ಡದಾಗೇ ಇರಬೇಕು. ಯಾಕಂದ್ರೆ ಆ ಹೋಗಿದಂತ ಕೈದಿಗಳು ಎಲ್ಲ, ಅಲ್ಲಿ ಕೈದಿಗಳು, ಶತಾಧಿಪತಿಗಳು, ಅಲ್ಲಿದ್ದಂತ ಏನ್ರಿ ಆ ಒಂದು ಹಡಗನ್ನ ಓಡಿಸಿರುವ ವ್ಯಕ್ತಿಗಳು, ಇದೆಲ್ಲ ಸೇರಿದ್ರೆ ಹತ್ತತ್ರ 250ಕ್ಕಿಂತ ಮೇಲಾಗಿದ್ರು ಅಂತ ನಮಗೆ ಒಂದು ರೆಕಾರ್ಡ್ ಇದೆ. ಸೊ ಅದರಿಂದ ಇಲ್ಲಿ ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಆ ಒಂದು ಹಡಗು ಈಗ ಪಯಣಕ್ಕೆ ಪ್ರಾರಂಭವಾಯಿತು ಅಂತ ಕೂಡ ಹೇಳ್ತಾರೆ. ಸೊ ಈ ಒಂದು ಹಡಗು ಪಯಣಕ್ಕೆ ಪ್ರಾರಂಭ ಆಗುವಾಗ ಪೌಲನ ಜೊತೆ ಯಾರೆಲ್ಲ ಇದ್ರು ಅನ್ನೋದನ್ನ ಸ್ವಲ್ಪ ನಾವು ಗಮನಿಸಿದಾಗ ಇಲ್ಲಿ ಅವರು ಈ ಒಂದು ವಿಷಯಗಳನ್ನ ಓದುವಾಗ ನಾವು ಅಂತ ಬರೀತಾರೆ. ಈ ಅಪೊಸ್ತಲರ ಕಾರ್ಯಗಳಲ್ಲಿ ಅವರು ಮಾಡುವಂತ ಪಯಣಗಳನ್ನೆಲ್ಲ ನೋಡುವಾಗ ಇಲ್ಲೂ ಕೂಡ ನೀವು ಗಮನಿಸಿದಾಗ ನಾವು ಅಂತ ಬರೀತಾರೆ. ಸೊ ಇಲ್ಲಿ ಏನು ಸಲಹೆ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಇಲ್ಲೂ ಕೂಡ ಈ 2ನೇ ವಚನದಲ್ಲಿ ಹೇಳ್ತಾರೆ, ನಾವು ಈ ಒಂದು ಪ್ರಯಾಣಕ್ಕೆ ಪ್ರಾರಂಭವಾದಾಗ ನಮ್ಮ ಜೊತೆ ಅರಿಸ್ತೋಸ್ ಅನ್ನುವ ಒಬ್ಬ ಮಕದೋನಿಯಾದ ಒಬ್ಬ ಸಹೋದರ ನಮ್ಮ ಸಂಗಡ ಇದ್ದ ಅಂತ ಬರೀತಾರೆ. ಸೊ ಈ ನಾವು ಯಾರು ಅಂತ ನೋಡ್ಬೇಕಾದ್ರೆ ಅಪೋಸ್ತಲ ಪೌಲ್ ಮತ್ತೆ ಲೂಕನು ಈ ಒಂದು ಅಪೋಸ್ತಲರ ಕಾರ್ಯಗಳನ್ನ ಬರೆದಿರೋದ್ರಿಂದ ಲೂಕನು ಮತ್ತೆ ಪೌಲ ಸಂಗಡ ಇನ್ನೊಬ್ಬ ವ್ಯಕ್ತಿಯನ್ನ ಕೂಡ ಇವ್ರನ್ನ ಜೊತೆ ಸೇರ್ತಾರೆ ಅನ್ನೋದನ್ನ ನಾವು 2ನೇ ವಚನದಲ್ಲಿ ನೋಡ್ಬೋದು ಅಲ್ವಾ. ಸೊ ಅರಿಸ್ತಾರುಸ್ ಅನ್ನುವ ಒಬ್ಬ ಮಕದೋನಿಯಾ ಪಟ್ಟಣಕ್ಕೆ ಸೇರಿದಂತ, ಟೆಸ್ಲೋನಿಕಾ ಪಟ್ಟಣದಲ್ಲಿದ್ದಂತ ಮಕದೋನಿಯಾ ಪ್ರಾಂತಕ್ಕೆ ಸೇರಿದಂತ ಒಬ್ಬ ಮನುಷ್ಯ ಕೂಡ ಇವರ ಸಂಗಡ ಪ್ರಯಾಣ ಪ್ರಾರಂಭ ಮಾಡಿದ್ರು. ಸೊ ಈಗ ಕ್ರಿಸ್ತನಲ್ಲಿ ಇದ್ದಂತ 3 ಮಂದಿ ಆ ಒಂದು ಪ್ರಯಾಣದಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಇವರೀಗ ರೋಮಾಪುರಿಗೆ ಹೋಗುವಂತ ಒಂದು ಪ್ರಯತ್ನ, ಇದು ಎಲ್ಲ ಕೂಡ ಸಮುದ್ರದ ಒಂದು ದಾರಿಯಲ್ಲೇ ಅಲ್ಲಿ ಹೋಗಿ ಸೇರ್ಬೇಕು ಅಲ್ವಾ. ಇದು ಭೂಮಿ ಕಡೆ ಬೈ ಲ್ಯಾಂಡ್ ಇವ್ರು ಹೋಗಕ್ಕಾಗಲ್ಲ. ಭೂಮಿ ಏನ್ರಿ ಬೈ ಏನಂತ ಹೇಳ್ಬೇಕಾದ್ರೆ ಭೂಮಿ ಮೇಲೆ ಇರುವಂತ ಒಂದು ವಿಷಯದಲ್ಲಿ ಹೋದ್ರೆ ತುಂಬಾ ದೂರ ಆಗತ್ತೆ ಪ್ರಯಾಣ. ಅದರಿಂದ ಇವರು ಈ ಒಂದು ರೋಮಾಪುರಿಗೆ ಹೋಗ್ಬೇಕಾದ್ರೆ ಇವರು ಸಮುದ್ರದ ಒಂದು ದಾರಿಯಲ್ಲೇ ಇವರು ಹೋಗಿ ಸೇರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈ ಸಮುದ್ರ ದಾರಿ ಎಷ್ಟು ದಿನಗಳಿದ್ದಿರ್ಬೋದು ಅಂತ ನೋಡ್ಬೇಕಾದ್ರೆ ನಮ್ಗೆ ಅದು ಕೂಡ ವಚನಗಳು ಹೇಳ್ತವೆ. ಹತ್ತತ್ರ 15ರಿಂದ 14 ದಿನಗಳು ಒಂದು ವೇಳೆ ಆಗಿರ್ಬೋದು, ಅಥವಾ ಅಲ್ಲಿ ರೋಮಾಪುರಿಗೆ ಸೇರಿದಾಗ ಇವರು ಎಷ್ಟು ದಿನಗಳು ತಗೊಂಡ್ರು ಅಂತ ಕೂಡ ಅಲ್ಲಿ ನಮಗೆ ವಚನದಲ್ಲಿ ಕೊಡ್ತಾರೆ. ಅದನ್ನ ನೋಡೋಣ. ಸೊ ಹಂಗಾಗಿ ಸಹೋದರರೇ, ಅಲ್ಲಿ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಈಗ 3 ಮಂದಿ ಅಪೊಸ್ತಲ ಪೌಲ್ ಜೊತೆ 2 ಸೇರಿ ಈ ಒಂದು ಕೊನೆಯ ಪ್ರಯಾಣದಲ್ಲಿ ಅವರು ನಡೆದ್ರು ಅಂತ ಕೂಡ ನೋಡ್ತೀವಿ. ಸೊ ಅಲ್ಲಿ ನೀವು ಈ ಒಂದು ಮೆಡಿಟೇರಿಯನ್ ಸಿ ಅಂತ ಏನ್ ಹೇಳ್ತೀವಿ, ಅದು ಒಂದು ಓಷನ್ ತರ ಇರ್ತದೆ. ಆ ಮೆಡಿಟೇರಿಯನ್ ಸಿ ಹತ್ತತ್ರ ಇರೋದೇ ಈ ನಾವು ಓದುವಂತ ಪ್ರಾಂತ್ಯಗಳೆಲ್ಲ ಕೂಡ ಆ ಮೆಡಿಟೇರಿಯನ್ ಸಿ ಹತ್ರ ಇರುವಂತ ಸೀಶೋರಲ್ಲೇ ಬರುವಂತ ಪಟ್ಟಣಗಳು ಇದೆಲ್ಲ. ಸೊ ಇದು ಯಾವಾಗ ಈ ಹಡಗನ್ನ ಹತ್ತಿ ಹೋದ್ರೋ ಆವಾಗೆಲ್ಲ ಏನಿಲ್ಲ ರೀ, ಈ ಮಿಷನ್ನು, ಸ್ಟೀಮರು ಅಥವಾ ಏನಂತ ನೋಡ್ಬೇಕಾದ್ರೆ
ಬೇರೆ ಈ ಹಡಗನ್ನ ಮೂವ್ ಮಾಡೋದಕ್ಕೆ ಅಲ್ಲಿ ಏನಿತ್ತು ಸೇಲ್ಸ್ ಇತ್ತು. ಆ ಬಟ್ಟೆ ಕಟ್ಟಿ ಆ ಬಟ್ಟೆಯನ್ನ ಯಾವ ಕಡೆ ತಿರುಗ್ತಾರೋ ಆ ಒಂದು ಕಡೆಯಲ್ಲಿ ಶಿಪ್ ಏನಾಗುತ್ತೆ, ಹಡಗು ತಿರುಗುವಂತ ಒಂದು ಮೆಥಡು ಆವಾಗಿತ್ತು. ಈಗ ಆ ರೀತಿ ಇಲ್ಲ. ಈಗ ಕೂಡ ಈಗ ಏನಾಗಿದೆ ಅಂದ್ರೆ, ಈಗ ಲೇಟೆಸ್ಟ್ ಆಗಿ ಬಂದಿರೋ ಟೆಕ್ನಾಲಜಿ ಎಲ್ಲ ನೋಡ್ಬೇಕಾದ್ರೆ ಇದಕ್ಕೆ ತುಂಬಾ ದೊಡ್ಡ ಟರ್ಬೈನ್ಸು, ತುಂಬಾ ದೊಡ್ಡ ಜನರೇಟರ್ಸ್ ಇರ್ತದೆ. ಸೊ ಅದರಿಂದ ಯಾವುದೇ ಬಿರುಗಾಳಿ ಬಂದ್ರು, ಯಾವುದೇ ರೀತಿಯ ಒಂದು ಏನಂತ ಹೇಳ್ಬೋದು, ಈ ಒಂದು ನದಿಯಲ್ಲಿ ಅಥವಾ ಈ ಒಂದು ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಬಂದರೂ ಕೂಡ ಈಗಿರುವಂತ ಒಂದು ಟೆಕ್ನಾಲಜಿಯಲ್ಲಿ ಅದು ಹಡಗು ಅಷ್ಟು ಸುಲಭವಾಗಿ ಆ ಒಂದು ಗೊಂದಲದಲ್ಲಿ ಸಿಗಾಕೊಳ್ಳಲ್ಲ. ಆದ್ರೆ ಆಗಿನ ಹಡಗು ಯಾವ ರೀತಿ ಇತ್ತು ಅಂದ್ರೆ, ಬೇರೆ ಅವರು ಕಟ್ಟುವಂತ ಆ ಬಟ್ಟೆಯ ಮೂಲಕನೇ ಅದು ಪಯಣವನ್ನ ಸಾಗಬೇಕು. ಆ ರೀತಿ ನೋಡುವಾಗ ಇವರು ಪ್ರಯಾಣ ಮಾಡಿದಂತ ಸಮಯದಲ್ಲಿ ನಾವು ನೋಡುವಾಗ ಸಹೋದರರೇ ಅಲ್ಲಿ ಬರೀತಾರೆ, 27ನೇ ಅಧ್ಯಾಯ 3 ಮತ್ತು 4 ವಚನಗಳನ್ನ ನೋಡೋಣ. 27, 3 ಮತ್ತು 4 ವಚನಗಳು. ಮರುದಿನ ಸೀದೋನಿಗೆ ಮುಟ್ಟಿದೆವು. ಯೂಲ್ಯನು ಪೌಲನಿಗೆ ದಯೆಯನ್ನು ತೋರಿಸುವವನಾಗಿ ಅವನನ್ನು ಸ್ನೇಹಿತರ ಬಳಿಗೆ ಹೋಗಿ ಸತ್ಕಾರ ಹೊಂದುವುದಕ್ಕೆ ಬಿಟ್ಟನು. ಅಲ್ಲಿಂದ ಹೊರಟು ಎದುರುಗಾಳಿ ಬೀಸುತ್ತಿದ್ದರಿಂದ ಕುಪ್ರ ದ್ವೀಪದ ಮರೆಯಲ್ಲಿ ಸಾಗಿ ಕಿಲಿಕ್ಯಕ್ಕೂ ಪಂಪುಲ್ಯಕ್ಕೂ ಎದುರಾಗಿರುವ ಸಮುದ್ರವನ್ನು ದಾಟಿ ಲೂಕಿಯಾ ಸೀಮೆಯಲ್ಲಿರುವ ಮುರಕ್ಕೆ ಬಂದೆವು. ನೋಡ್ರಿ, ಇದೆಲ್ಲ ನೀವು ನೋಡ್ಬೇಕಾದ್ರೆ ನೀವು ಈ ಕ್ಲಾಸ್ ಆದ ನಂತರ ಒಂದು ನಿಮ್ಮ ಯೂಟ್ಯೂಬ್ ಅಲ್ಲಿ ಒಂದು ಮ್ಯಾಪ್ ಹಾಕಿ ನೋಡಿದಾಗ ಇದೆಲ್ಲ ಕೂಡ ಏನ್ರಿ ಆ ಒಂದು ಸಮುದ್ರ ದಡದಲ್ಲಿರುವಂತ ಪಟ್ಟಣಗಳು. ಈ ಕ್ಯೂಪ್ರಾ ತೀವು ಅಂತೀವಲ್ಲ, ಸೈಪ್ರಸ್ ತೀವು ಬಂದು ಒಂದು ಐಲ್ಯಾಂಡ್ ತರ ಇತ್ತು ಸೆಂಟ್ರಲ್ಲಿ. ಸೊ ಇವರು ಈ ಪಯಣ ಪ್ರಾರಂಭವಾಗುವಾಗಲೇ ಗಾಳಿ ಸ್ವಲ್ಪ ಜಾಸ್ತಿ ಇತ್ತು ಅಲ್ವಾ. ಸೊ ಯಾವಾಗ ಗಾಳಿ ಸ್ವಲ್ಪ ಜಾಸ್ತಿ ಆಗುತ್ತೋ ಆವಾಗ ಇವರು ಕಂಟ್ರೋಲ್ ಮಾಡುವಂತ ಒಂದು ವಿಷಯ ಕಡಿಮೆ ಆಗ್ಬಿಡ್ತದೆ. ಯಾಕಂದ್ರೆ ಸ್ವಲ್ಪ ನಾರ್ಮಲ್ ಆಗಿರುವ ಗಾಳಿ ಇದ್ರೆ ಅದು ಆ ಒಂದು ಹಡಗನ್ನ ಸರಿಯಾದ ಒಂದು ರೀತಿಯಲ್ಲಿ ಅದನ್ನ ನಿಯಂತ್ರಣ ಮಾಡಬಹುದು. ಆದ್ರೆ ಇದರಲ್ಲಿ ಆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದರಿಂದ ಯಾವುದು ಹತ್ರದ ದಡವಿದೆಯೋ ಅಲ್ಲಿ ಹೋಗಿ ಸೇರ್ಕೊಬಿಡೋರು. ಈ ಒಂದು ಗಾಳಿಯನ್ನ ತಡೆಗಟ್ಟಕ್ಕೆ ಅಥವಾ ಪಯಣದಲ್ಲಿ ಇವರು ಬೇರೆ ಕಡೆ ಹೋಗದೆ ಇರಂಗೆ ಯಾವುದು ಹತ್ರದ ಒಂದು ಭೂಮಿ ಅಥವಾ ಜಾಗ ಇದೆಯೋ ಅಲ್ಲಿ ಇವರು ಅವರ ಒಂದು ಹಡಗನ್ನ ಇಲ್ಲಿ ನಿಲ್ಲಿಸುವ ಒಂದು ಪ್ರಯತ್ನನೇ ಆವಾಗೆಲ್ಲ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಅಲ್ಲಿ ಹೇಳುವಾಗ ನೀವು ಮ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಸೆಸಾರಿಯಾ ಪಟ್ಟಣದಿಂದ ಸಿದೋನ್ಗೆ ಹೋಗ್ಬೇಕಾದ್ರೆ ಅದೇ ಒಂದು ಸಮುದ್ರದ ತೀರದಲ್ಲಿದೆ. ಅಲ್ಲಿ ನಾವು ನೋಡುವಾಗ ಒಂದು ವಿಷಯವನ್ನು ಹೇಳ್ತಾರೆ, ಜೂಲಿಯಸ್ ಅನ್ನುವ ಒಂದು ಪಟ್ಟಾಳದ ಅಧಿಪತಿ ನಾವು ನೋಡಿದ್ವಿ, ಸೆಂಚುರಿಯನ್. ಇವನು ಪೌಲನ ಮೇಲೆ ಸ್ವಲ್ಪ ಕನಿಕರವನ್ನ ಇಟ್ರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನೋಡ್ಬೇಕಾದ್ರೆ ಈಗ ಅಲ್ಲಿ ಕೈದಿಗಳಿದ್ದಾರೆ, ಕೈದಿಗಳ ಜೊತೆ ಪೌಲ್ ಕೂಡ ಒಬ್ಬ ಕೈದಿಯಾಗಿ ಅಲ್ಲಿ ಕೈಗೆ ಬೇಡಿ ಹಾಕಿರ್ಬೋದು, ಅವರನ್ನ ಸಪರೇಟ್ ಆಗಿ ಇಟ್ಟಿರ್ಬೋದು. ಮತ್ತೆ ಲೂಕನು ಮತ್ತೆ ಈ ಒಂದು ಅರಿಸ್ತಾಸ್ ಅನ್ನುವ ವ್ಯಕ್ತಿ ಬೇರೆ ಕಡೆ ಇದ್ದಿರ್ಬೋದು. ಇವರ ಕೈದಿಗಳ ಜೊತೆ ಅವ್ರು ಇರ್ಲಿಲ್ಲ, ಬೇರೆ ಕಡೆ ಇದ್ದಿರ್ಬೋದು. ಅದರಿಂದನೇ ಇಲ್ಲಿ ನಾವು ವಚನ ಓದುವಾಗ ಹೇಳ್ತಾರೆ, ಈ ಒಂದು ಪಟ್ಟಾಳದ ಅಧಿಪತಿ ಪೌಲನನ್ನ ಫ್ರೀ ಆಗಿ ಓಡಾಡೋದಕ್ಕೆ ಮತ್ತೆ ಅವರ ಸ್ನೇಹಿತರ ಜೊತೆ ಇದ್ದು ಅವರ ಜೊತೆ ಕಾಲ ಕಳೆಯೋದಕ್ಕೆ ಅವರು ಏನ್ ಮಾಡಿದ್ರಂತೆ, ಸ್ವಲ್ಪ ಅನುಮತಿ ಕೊಟ್ಟಿದ್ರು ಅಂತ ಕೂಡ ನೋಡ್ತೀವಿ. ಸೊ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ಪೌಲನಿಗೆ ದಯೆ ಉಂಟಾಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದಾದ ನಂತರ 25ನೇ ವಚನವನ್ನ ಓದೋಣ, 27, 25. ಆದುದರಿಂದ ಧೈರ್ಯವಾಗಿರ್ರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಇಲ್ಲ, 27, 5 ಕರೆಕ್ಟ್. 5. ಕಿಲಿಕ್ಯಕ್ಕೂ ಪಂಪುಲ್ಯಕ್ಕೂ ಎದುರಾಗಿರುವ ಸಮುದ್ರವನ್ನು ದಾಟಿ ಲುಕಿಯಾ ಸೀಮೆಯಲ್ಲಿರುವ ಮುರಕ್ಕೆ ಬಂದವು. ನೋಡ್ರಿ, ಇದೆಲ್ಲ ನೀವು ನೋಡಿದಾಗ ಎಲ್ಲ ಕೂಡ ರೋಮಾಪುರಿಗೆ ಹೋಗುವಂತ ದಾರಿ ಈಸಿ ಆಗಿತ್ತು. ಈ ಬಿರುಗಾಳಿಗಳು ಸ್ವಲ್ಪ ಆ ಒಂದು
ಸಮುದ್ರದ ಗೊಂದಲ ಇರೋದ್ರಿಂದ ಇವರು ಹತ್ತತ್ರ ಇರುವಂತ ಏನ್ರಿ ಸ್ಥಳಗಳಿಗೆ ಅಲ್ಲಲ್ಲಿ ಅವರ ಒಂದು ಠಿಕಾಣೆಯನ್ನ ಹಾಕಿದ್ರು. ಯಾಕಂದ್ರೆ ಆ ಒಂದು ಹಡಗು ಒಂದು ಏನ್ರಿ ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿ ಇದ್ದಿರೋದ್ರಿಂದ ಅವರು ಈ ರೀತಿಯ ಪಯಣವನ್ನ ನಿಧಾನಕ್ಕೆ ಮಾಡ್ಕೊಂಡು ಹೋದ್ರು ಅಂತ ಕೂಡ ನಾವು ನೋಡ್ತೀವಿ. ಇದೆಲ್ಲ ನಾವು ಹೆಸರು ಕೇಳಿರ್ತೀವಿ, ಸಿಸಿಲಿಯಾ ಪಟ್ಟಣ, ಪಂಪಿಲಿಯಾ ಪಟ್ಟಣ ಅಲ್ವಾ, ಲೈಸಾ, ಇದೆಲ್ಲ ಪೌಲನು ಆಗ್ಲೇ ಒಂದು ರೌಂಡ್ ಹೋಗಿ ಬಂದಿರುವಂತ ಜಾಗಗಳು, ಎಲ್ಲಾ ಸಮುದ್ರದ ದಡದಲ್ಲಿರುವಂತ ಆಜುಬಾಜು ಅಲ್ಲಿರುವಂತ ಪಟ್ಟಣಗಳೇ ಇದೆಲ್ಲ. ಸೊ ಈಗ ಅಲ್ಲಿ ನೋಡುವಾಗ ಸಹೋದರರೇ, ಯಾವ ರೀತಿ ಅಲ್ಲಿ ಆ ಒಂದು ನಾಯಕನು ಅಥವಾ ಆ ಪಟಾಳದ ಆ ಅಧಿಪತಿ ಪೌಲನ ಮೇಲೆ ಒಂದು ಕನಿಕರವನ್ನ ಇಟ್ಟು ಅವರ ಸಹೋದರರ ಅಥವಾ ಲೂಕನು ಮತ್ತೆ ಅರಿಸ್ತಾಸ್ ಜೊತೆ ಕಾಲ ಕಲಿಯುವಂತೆ ಅವರ ಜೊತೆ ಇದ್ದು ಅವರು ಮಾತನಾಡೋದಕ್ಕೆ ಒಂದು ಅನುಮತಿಯನ್ನ ಕೊಟ್ಟಿದ್ರು. ಒಂದು ವೇಳೆ ಬೇಡಿಯನ್ನ ಬಿಚ್ಚಿ ಒಂದು ಸಾಧಾರಣ ಒಂದು ವ್ಯಕ್ತಿಯಾಗಿ ಆತನನ್ನ ಬಿಟ್ಟಿರ್ಬೋದು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇವರು ಪೌಲನ ಬಗ್ಗೆ ಈ ವ್ಯಕ್ತಿಗೆ ಸ್ವಲ್ಪ ಮಾಹಿತಿ ಇದ್ದಿರಬೇಕು, ಅಥವಾ ಅಲ್ಲಿ ಹೋಗಕ್ಕೆ ಬಿಟ್ಟಂತ ಅಗ್ರಿಪ ರಾಜನು ಮತ್ತೆ ಫೆಸ್ಟಸ್ಸು ಈ ಒಂದು ಅಧಿಪತಿಗೆ ಯಾವ ರೀತಿ ಈತನನ್ನ ನಡೆಸ್ಕೋಬೇಕು ಅಂತ ಕೂಡ ಸಲಹೆಯನ್ನ ಕೊಟ್ಟಿರ್ಬೋದು. ಅದರಿಂದನೇ ಈತನು ಈ ರೀತಿಯ ಒಂದು ವಿಷಯವನ್ನ ಪೌಲನಿಗೆ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಯಾಕಂದ್ರೆ ಯೋಚನೆ ಮಾಡಿ, ಈ ಇಷ್ಟು ಖೈದಿಗಳನ್ನ ಒಬ್ಬ ವ್ಯಕ್ತಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಈಗ ರೋಮಾಪುರಿಯಲ್ಲಿ ಇರುವಂತ ಆ ಒಂದು ಚಕ್ರಾಧಿಪತಿ ಹತ್ರ ಕೊಟ್ರೆ ಮಾತ್ರನೇ ಈತನ ಜೀವ ಕಾಪಾಡುತ್ತೆ. ಈ ಖೈದಿಗಳಲ್ಲಿ ಒಬ್ಬ ಕೂಡ ಎಲ್ಲಾದ್ರೂ ಅವನು ಎಸ್ಕೇಪ್ ಆಗ್ಬಿಟ್ರೆ ಈ ಒಂದು ಏನ್ರಿ ಈ ಷಷ್ಠಾಧಿಪತಿಗೆ ತುಂಬಾ ಜೀವದ ಅಪಾಯ ಇರ್ತದೆ. ಅದರಿಂದನೇ ತುಂಬಾ ಜಾಗ್ರತೆಯಿಂದ ಇರ್ತಾರೆ ಈ ವಿಷಯಗಳಲ್ಲಿ ಅಂತ ಕೂಡ ನಾವು ನೋಡಬಹುದು ಸಹೋದರರೇ. ಸೊ ಆ ರೀತಿ ವಿಚಾರಗಳನ್ನ ನೋಡ್ಬೇಕಾದ್ರೆ ಯಾವಾಗ ಅಲ್ಲಿ ಸ್ವಲ್ಪ ಬಿರುಗಾಳಿಯ ಸಂಭವಗಳು ಅಥವಾ ಅಲ್ಲಿ ಆ ಒಂದು ಸಮುದ್ರದ ಸ್ವಲ್ಪ ತತ್ತಳಿಕೆ ಇದೆಲ್ಲ ಯಾವಾಗ ಬಂತೋ ಆವಾಗ ನಿಧಾನಕ್ಕೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಸ್ಥಳಗಳನ್ನ ಹತ್ರ ಇರೋ ಸ್ಥಳಗಳಲ್ಲಿ ಇವರ ಹಡಗನ್ನ ನಿಲ್ಲಿಸಿ ಸ್ವಲ್ಪ ಹೊತ್ತು ಕಾದು ಆ ಒಂದು ಬಿರುಗಾಳಿ ಹೋದ ನಂತರ ಅವರ ಪಯಣವನ್ನ ಅವರು ಸಾಕ್ತಾ ಇದ್ರು ಅಂತ ಕೂಡ ನಾವು ಈ ಕಡೆಯ ಒಂದು ಪಯಣದಲ್ಲಿ ವಿಷಯಗಳನ್ನ ನೋಡ್ತಾ ಇದ್ದೀವಿ ಸಹೋದರರೇ. ನಾವು ಮೊದಲ 3 ಪಯಣದಲ್ಲಿ ನಾವು ನೋಡ್ಬೇಕಾದ್ರೆ ಇಂಥ ಒಂದು ವಿಚಾರಗಳ ಬಗ್ಗೆ ಅಲ್ಲಿ ಎಲ್ಲೂ ನಮಗೆ ಮಾಹಿತಿ ಕೊಟ್ಟಿಲ್ಲ. ಒಂದು ವೇಳೆ ಇಂಥ ಒಂದು ವಿಷಯಗಳು ಆಗಿದ್ರು ಕೂಡ ನಮಗೆ ಗೊತ್ತಿಲ್ಲ. ಆದ್ರೆ ಈ ಒಂದು ಕಡೆಯ ಪಯಣದಲ್ಲಿ ಪೌಲನು ಎದುರಿಸುವಂತ ಸಂಕಷ್ಟಗಳನ್ನ ನೋಡಿದಾಗ ನಿಜವಾಗ್ಲೂ ಇಷ್ಟು ವಿಷಯಗಳಲ್ಲಿ ಪೌಲನಿಗೆ ದೇವರು ಅನುಮತಿ ಮಾಡಿದ್ರ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಈ ದೇವರ ಸಂಕಲ್ಪ ಪೌಲನು ಚಕ್ರಾಧಿಪತಿ ಮುಂದೆ ನಿಂತು ಸಾಕ್ಷಿ ಹೇಳೋದು ದೇವರ ಸಂಕಲ್ಪವಾಗಿತ್ತು. ಆ ಸಂಕಲ್ಪವನ್ನ ನೆರವೇರಿಸ್ಬೇಕಾದ್ರೆ ಪೌಲನನ್ನ ತುಂಬಾ ಈಸಿಯಾಗಿ ಕರ್ಕೊಂಡೋಗಿ ಚಕ್ರಾಧಿಪತಿ ಅಂತ ನಿಲ್ಸಿಲ್ಲ ತಂದೆಯಾದ ದೇವರು. ಸಹೋದರರೇ, ಇದನ್ನ ನಮ್ಮ ಪಾಠಕ್ಕೆ ನಾವು ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಯಾವುದೇ ಒಂದು ವಿಷಯ ದೇವರ ಸಂಕಲ್ಪವಿದ್ರೆ ಅದು ಏನ್ ಮಾಡ್ತಾರೆ, ದೇವರು ನಮಗೆ ಅನೇಕ ರೀತಿಯ ಅನುಭವಗಳನ್ನ ಕೊಟ್ಟು ಅವರನ್ನು ನಡೆಸುವಂತ ವಿಷಯಗಳನ್ನ ನಾವು ಗ್ರಹಿಸ್ಕೊಂಡು ದೇವರ ಒಂದು ಕೃಪೆ, ದೇವರ ಒಂದು ದಯೆ, ದೇವರ ಒಂದು ಆಲೋಚನೆಗೋಸ್ಕರ ಕಾದು ನಮ್ಮ ಕೆಲಸಗಳನ್ನ ಮಾಡೋದಿಕ್ಕೆ ಈ ಒಂದು ವಿಷಯ ನಮಗೆ ತುಂಬಾ ದೊಡ್ಡ ಒಂದು ಪಾಠವಾಗಿದೆ. ಯಾವಾಗ ದೇವರ ಸಂಕಲ್ಪವು ಅವ್ರು ಹೇಳುವಾಗ ತುಂಬಾ ಈಸಿಯಾಗಿರ್ತದೆ ಅಲ್ವಾ. ನಾವು ಈ ವಿಷಯಗಳನ್ನ ನೋಡುವಾಗ ನಾನು ಈ ಒಂದು ವಿಷಯದಲ್ಲಿ ದೂತನ ಮೂಲಕ ದೇವರು ಹೇಳ್ತಾರೆ, ನಾನು ನಿನ್ನನ್ನ ಚಕ್ರಾಧಿಪತಿ ಹತ್ರ ಕರ್ಕೊಂಡು ಹೋಗ್ತೀನಿ, ಅದಕ್ಕೆ ನೀನು ರೆಡಿ ಆಗು ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರವಾದನೆಯನ್ನ, ಈ ಒಂದು ಎಚ್ಚರಿಕೆಯನ್ನ ಕೊಟ್ಟ ದೇವರು ಪೌಲನನ್ನ ಸುಲಭವಾದ ರೀತಿಯಲ್ಲಿ ಹೋಗಿ ಆ ಚಕ್ರಾಧಿಪತಿ ಹತ್ರ ನಿಂತು ಸುಲಭವಾಗಿ ಆ ಕೆಲಸವನ್ನ ಮುಗಿಸೋದಿಕ್ಕೆ ಪೌಲಿಗೆ ಮಾಡಿಲ್ಲ, ದೇವರು ದಯೆ ಮಾಡಿಲ್ಲ. ಅವರು ಕೂಡ ಈ ದಾರಿಯಲ್ಲಿ ನಾನಾ ರೀತಿಯ ಅನುಭವಗಳನ್ನ ಪಡಿಬೇಕಾಗಿತ್ತು. ಇಲ್ಲೂ ಕೂಡ ಪೌಲನಿಗೆ ಅನೇಕ ಬುದ್ಧಿ ಪಾಠಗಳನ್ನ ದೇವರು ತಿಳಿಸಿರ್ಬೇಕು ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ನೋಡಿದಾಗ
ಅವರು ಈಗ ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆ ಒಂದು ಬಿರುಗಾಳಿ ಅತಿ ಹೆಚ್ಚಾಗಿರೋದ್ರಿಂದ ಅವ್ರು ಈ ರೀತಿಯ ಪಯಣವನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈಗ ನಾವೇನ್ ನೋಡೋಣ ಅಂದ್ರೆ ಈ ಒಂದು ಯಾವ ಒಂದು ನದಿ ದಡಕ್ಕೆ ಅಥವಾ ಸಮುದ್ರದ ದಡಕ್ಕೆ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಮೈರಾ ಅನ್ನುವ ಸಮುದ್ರ ದಡಕ್ಕೆ ಬರ್ತಾರೆ. ಬಂದು ಈಗ ಏನಾಗತ್ತಂದ್ರೆ ಈ ಹಡಗು ಅವ್ರಿಗೆ ಏನ್ರಿ ಮುಂದೆ ಸಾಗಕ್ಕೆ ಈ ಹಡಗು ಸಾಧ್ಯವಾಗ್ತಾ ಇರ್ಲಿಲ್ಲ. ಅದರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಹಡಗನ್ನ ಇವರು ಆ ಪಟ್ಟಣಕ್ಕೆ ಹೋಗೋದಕ್ಕೆ ಇನ್ನೊಂದು ಹಡಗನ್ನ ಇವರು ಚೇಂಜ್ ಮಾಡ್ತಾರೆ. ಅಲ್ಲಿ ನಾವು ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 6 ಮತ್ತೆ 7 ವಚನಗಳನ್ನ ಓದೋಣ. 6 ಮತ್ತೆ 7 ವಚನಗಳು. ಅಲ್ಲಿ ಅಲೆಕ್ಸಾಂಡ್ರಿಯಾದಿಂದ ಬಂದ ಇಟಾಲಿಯ ದೇಶಕ್ಕೆ ಹೋಗುತ್ತಿದ್ದ ಒಂದು ಹಡಗನ್ನು ಶತಾಧಿಪತಿಯು ಕಂಡು ನಮ್ಮನ್ನು ಅದರ ಮೇಲೆ ಹತ್ತಿಸಿದನು. ಅನೇಕ ದಿವಸ ನಿಧಾನವಾಗಿ ಸಾಗುತ್ತಾ ಎಷ್ಟೋ ಪ್ರಯಾಸದಿಂದ ಪಿದ್ನಕ್ಕೆ ಎದುರಾಗಿ ಬಂದಾಗ ಗಾಳಿಯು ನಮ್ಮನ್ನು ಅಲ್ಲಿಗೆ ಮುಟ್ಟಗೊಳಿಸದೆ ಇದ್ದದ್ದರಿಂದ ಕ್ಷೇತ್ರ ದ್ವೀಪದ ಮರೆಯಲ್ಲಿ ಸಾಗಿ ಸಲ್ಮೋನಿಗೆ ಎದುರಾಗಿ ಬಂದು ಪ್ರಯಾಸದಿಂದ ಆ ದ್ವೀಪದ ಕರಾವಳಿಯನ್ನು ಹಿಡಿದು ಹೋಗಿ ಚಂದರೇವುಗಳೆಂಬ ಸ್ಥಳಕ್ಕೆ ಸೇರಿದವು. ಅದರ ಹತ್ತಿರದಲ್ಲಿ ಲಸಾಯ ಎಂಬ ಪಟ್ಟಣವು ಇತ್ತು. ಓಕೆ ಸರ್. ಸಹೋದರರೇ, ಇಲ್ಲಿ ನಾವು ನೋಡುವಾಗ ನಾವು ತುಂಬಾ ಸಿಂಪಲ್ ಆಗಿ ವಾಕ್ಯಗಳನ್ನ ಓದ್ಕೊಂಡು ಹೋಗ್ತೀವಿ. ಆದ್ರೆ ಪೌಲನಿಗೆ ಜೀವದ ಒಂದು ಅಪಾಯವಿತ್ತು. ಇದು ನಾವು ಅನ್ಕೋಬೇಕು. ಪೌಲನಿಗೆ ಮಾತ್ರ ಅಲ್ಲ, ಲೂಕನಿಗೂ ಮತ್ತೆ ಅರಿಸ್ತಾಸ್ಗೂ ಆತನ ಜೊತೆ ಹೋದಂತ ಸಹೋದರನಿಗೆ ಇವರು ಎಲ್ರಿಗೂ ಕೂಡ ಜೀವದ ಅಪಾಯ ಅಲ್ಲಿತ್ತು. ಈ ಒಂದು ಪ್ರಯಾಣವು ಬಂದು ತುಂಬಾ ಸುಲಭವಾದದ್ದಲ್ಲ. ಏನ್ರಿ ದಿನಗಟ್ಲೆ ಆಗುವಂತ ಪಯಣ. ಅದಕ್ಕೋಸ್ಕರ ನಾವು ನೋಡ್ಬೇಕಾದ್ರೆ ಈ ದಿನಗಟ್ಲೆ ಆಗುವಂತ ಪಯಣ ಈಗ ತಿಂಗಳುಗಟ್ಲೆ ಆಗುವಂತ ಪಯಣ ಆಗ್ಬಿಡ್ತೀವ್ರು. ಯಾಕಾದ್ರೆ ಇವರು ಸೀದಾ ರೋಮಾಪುರಿಗೆ ಹೋಗಿದ್ರೆ ಇಷ್ಟು ಟೈಮ್ ಬೇಕಾಗಿರ್ಲಿಲ್ಲ. ಆದ್ರೆ ಈ ಒಂದು ಬಿರುಗಾಳಿ ಮತ್ತೆ ಆ ಸಮುದ್ರದ ಒಂದು ಏನ್ರಿ ಒಂದು ಆ ಸಮುದ್ರದ ಗೊಂದಲಗಳು ಜಾಸ್ತಿ ಇದ್ದಿರೋದ್ರಿಂದ ಅವ್ರಿಗೆ ಈ ಒಂದು ವಿಷಯ ನಡೀತಾ ಇತ್ತು. ಅಲ್ಲಿ ನೋಡ್ಬೇಕಾದ್ರೆ ಆ ಒಂದು ಮೈರಾ ಅನ್ನುವ ಒಂದು ಸ್ಥಳದಲ್ಲಿ ಇವರು ಇದ್ದಾಗ ಇವರ ಹಡಗನ್ನ ಬಿಟ್ಟು ಆ ಷಷ್ಠಾಧಿಪತಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅಲೆಕ್ಸಾಂಡ್ರಿಯಾ ಪಟ್ಟಣದಿಂದ ಇತಾಲಿಗೆ ಹೋಗುವಂತ ಒಂದು ಹಡಗು ಆ ಒಂದು ದಡದಲ್ಲಿ ಇದ್ದಿರೋದ್ರಿಂದ ಆ ಹಡಗು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆ ಹಡಗಲ್ಲಿ ಪೌಲನನ್ನ ಮತ್ತೆ ಲೂಕನನ್ನ ಅರಿಸ್ತಾಸ್ ಮತ್ತೆ ಅಲ್ಲಿರುವಂತ ಕೈದಿಗಳು ಎಲ್ಲರನ್ನೂ ಕೂಡ ಆ ಹಡಗಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಯಣವನ್ನ ಪ್ರಾರಂಭ ಮಾಡ್ತಾರೆ ಸಹೋದರರೇ. ಯಾಕಂದ್ರೆ ಈ ಚಿಕ್ಕ ಹಡಗಲ್ಲಿ ಅವರು ಸಮುದ್ರದಲ್ಲಿ ಪಯಣ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅದರ ಕೆಪಾಸಿಟಿ ಅಥವಾ ಅದರ ಒಂದು ಏನಂತ ಹೇಳ್ಬೇಕಾದ್ರೆ ಅದಕ್ಕಿರುವಂತ ಬಟ್ಟೆಯಲ್ಲಿರುವಂತ ಆ ಒಂದು ಸೈಲ್ಸ್ ಅಂತ ಏನ್ ಹೇಳ್ತೀವೋ ಅದು ತುಂಬಾ ಅಪಾಯಕಾರಿಯಾಗಿರೋದ್ರಿಂದ ಅವರು ಆ ಚಿಕ್ಕ ಹಡಗನ್ನ ಅಲ್ಲೇ ಬಿಟ್ಟು ಅವರು ಅಲೆಕ್ಸಾಂಡ್ರಿಯಾ ಪಟ್ಟಣದಿಂದ ಬಂದಂತ ಒಂದು ದೊಡ್ಡ ಹಡಗಲ್ಲಿ ಇವರೆಲ್ಲಾ ಕೂಡ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ನಾವು ನೋಡ್ತೀವಿ ಸಹೋದರರೇ, ವಚನ ಅಲ್ಲಿ ಓದುವಾಗ ನೋಡ್ತೀವಿ, ನಿಧಾನಕ್ಕೆ ಸಾಗದ್ವಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಈ ನಿಧಾನಕ್ಕೆ ಸಾಗದ್ವಿ ಅಂತ ಯಾಕೆ ಅಂದ್ರೆ ಆ ಒಂದು ಗಾಳಿ ಅಥವಾ ಆ ಬಿರುಗಾಳಿಯಲ್ಲಿ ಸಿಗಾಕೊಂಡಿರುವಂತ ಇವರು ನಿಧಾನಕ್ಕೆ ಹೋಗ್ಬೇಕಾಗಿತ್ತು. ಇವರ ಒಂದು ಪಯಣ ತುಂಬಾ ಕಷ್ಟವಾದ ಒಂದು ಪಯಣವಾಗಿತ್ತು. ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಅವರು ಈಗ ಇಟಾಲಿ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸೆಂಡಸ್ ಅನ್ನುವ ಒಂದು ಪಟ್ಟಣಕ್ಕೆ ಒಂದು ದಡಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಗಾಳಿ ತುಂಬಾ ಹೆಚ್ಚಾಗಿ ಇದರಿಂದ ಅವರು ಕ್ರೇಟಾ ಪಟ್ಟಣಕ್ಕೆ ಅವರು ಫಸ್ಟು ಅಲ್ಲಿ ದಡವನ್ನ ಸೇರಿದ್ರು. ಸೊ ಇದೆಲ್ಲ ಕೂಡ ಯಾಕೆ ಅಂದ್ರೆ ಅಲ್ಲಿ ಸಮುದ್ರದಲ್ಲಿ ಇದ್ದಂತ ಬಿರುಗಾಳಿಯ ಕಾರಣದಿಂದ ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ಒಂದು ಪಟ್ಟಣಗಳಿಗೆ ಇವರು ಹೋಗೋದು ಬೇಕಾಗಿರ್ಲಿಲ್ಲ. ಇದು ಎಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಇತ್ತು ಆ ಒಂದು ಸಮುದ್ರದ ಹಾದಿಯಲ್ಲಿ. ಆದ್ರೆ ಈ ಒಂದು ಪಯಣ ಬಂದು ಆ ಬಿರುಗಾಳಿ ಇರೋದ್ರಿಂದ
ಇವರು ಇಂಥ ಕಡೆ ಹೋಗ್ಬೇಕಾಗಿರುವಂತ ಪರಿಸ್ಥಿತಿಯನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ 27ನೇ ಅಧ್ಯಾಯ 9ನೇ ವಚನ ಕೂಡ ಓದೋಣ. 27ನೇ ಅಧ್ಯಾಯ 9ನೇ ವಚನ. 27:9. ಹೀಗೆ ಬಹು ಕಾಲ ಕಳೆದು ಹೋಯಿತು. ಮಹಾ ಓದಿ ಸಿಸ್ಟರ್ ಓದ್ರಿ. ಓದೋಣ, ಯಾರಾದ್ರೂ ಒಬ್ರು ಓದಿ. ಈ ಬಹುಕಾಲ ಕಳೆದು ಹೋಯಿತು, ಮಹಾ ಉಪವಾಸದ ದಿವಸವು ಹೀಗೆ ಹೋಯಿತು. ಈ ಸಂದರ್ಭದಲ್ಲಿ ಸಮುದ್ರ ಪ್ರಯಾಣ ಮಾಡುವುದು ಅಪಾಯಕರವಾಗಿದೆ. ಆದ್ದರಿಂದ ಪೌಲನು ಜನರ ಪ್ರಯಾಣದಿಂದ ಸೆರೆಕಿಗೂ ಹಡಗಿಗೂ ಸರ್ ಬ್ರದರ್ 9 ವಚನ 9ನೇದು ಅಷ್ಟೇ ಸಾಲ್ ಅಲ್ವಾ? ಸರಿ 9 ಓದಿ ಸರ್. 9 ಮಾತ್ರ. ಮಹಾ ದಿವಸವಾದ ಹೀಗೆ ಬಹು ಕಾಲ ಕಳೆದು ಹೋಯಿತು. ಓದಿ, ಯಾರಾದ್ರೂ ಒಬ್ರು ಓದಿ ಸಿಸ್ಟರ್. ಹೀಗೆ ಬಹು ಕಾಲ ಕಳೆದು ಹೋಯಿತು, ಮಹಾ ಉಪವಾಸದ ದಿವಸವು ಹೀಗೆ ಹೋಯಿತು. ಈ ಸಂದರ್ಭದಲ್ಲಿ ಸಮುದ್ರ ಪ್ರಯಾಣ ಮಾಡುವುದು ಅಪಾಯಕರವಾಗಿದೆ. ಆದ್ದರಿಂದ ಬ್ರದರ್ 9 ನಾವು ನೋಡ್ಬೇಕ. ಈಗ ಸುಮಾರು ದಿವಸಗಳಾಗೋಯ್ತು, ಇವರು ಈಗ ಉಪವಾಸ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಸೊ ಈ ಒಂದು ಉಪವಾಸದ ವಿಷಯವಾಗಿ ನೋಡ್ಕೊ ಬಂದಾಗ ಸಹೋದರ ಸಹೋದರರೇ, ಇವರು ಏನಕ್ಕೋಸ್ಕರ ಉಪವಾಸ ಮಾಡ್ತಾ ಇದ್ರು ಅನ್ನೋದನ್ನ ನಾವು ನಿಧಾನ ನೋಡೋಣ ಬರುವಂತ ವಚನಗಳಲ್ಲಿ. ಆದ್ರೆ ಇಲ್ಲಿ ಪೌಲನು ಏನ್ ಹೇಳ್ತಾರೆ ಅಂದ್ರೆ, ಈ ಉಪವಾಸ ದಿನಗಳು ಜಾಸ್ತಿ ಆಗಿರೋದ್ರಿಂದ ನಾವು ಮುಂದೆ ಈ ಪಯಣವನ್ನ ನಾವು ಸಾಗೋದು ತುಂಬಾ ಅಪಾಯಕಾರವಾಗಿದೆ ಅನ್ನೋದನ್ನ ಪೌಲನು ಅಲ್ಲಿರುವಂತ ಷಷ್ಠಾಧಿಪತಿಗೆ ತಿಳಿಸುವಂತ ಒಂದು ಕಾರ್ಯವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಆ ಬಿರುಗಾಳಿ ಇನ್ನ ನಿಂತಿಲ್ಲ, ಅದು ಸತತವಾಗಿ ಹೆಚ್ಚಾಗ್ತಾನೆ ಇದೆ. ಅದರಿಂದ ಇವರು ಮುಂದೆ ಸಾಗೋದಿಕ್ಕೆ ತುಂಬಾನೇ ಅದು ಕಷ್ಟವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆದ್ರೆ ಈ ಒಂದು ಷಷ್ಠಾಧಿಪತಿಗೆ ಈತನ ಜವಾಬ್ದಾರಿ ಏನು ಅಂದ್ರೆ, ಈ ಒಂದು ಪ್ರಯಾಣವನ್ನ ಆದಷ್ಟು ಬೇಗ ಮುಗಿಸಿ ಈ ಕೈದಿಗಳನ್ನ ರೋಮಾಪುರಿಯ ಒಂದು ಅರಸನ ಒಂದು ಸೈನಿಕರಿಗೆ ಕೊಟ್ಟುಬಿಟ್ರೆ ಈತನ ಕೆಲಸ ಮುಗೀತದೆ, ಈತನ ಜವಾಬ್ದಾರಿ ಮುಗೀತದೆ. ಅದರಿಂದ ಇವನು ಈ ಪಯಣವನ್ನ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನುವ ಒಂದು ಹಂಗಿನಲ್ಲಿ ಇವರು ಒಂದು ಕೆಲಸ ಮಾಡ್ತಾ ಇದ್ರು. ಆದ್ರೆ ಪೌಲನು ಆತನನ್ನ ಎಚ್ಚರಿಸ್ತಾರೆ, ಆತನನ್ನ ಯಾವ ರೀತಿ ಅದನ್ನ ಅದನ್ನ ಆ ಒಂದು ಪಯಣವನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ವಿಶೇಷ ರೀತಿಯಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಆ ಕ್ರೇಟಾ ಪಟ್ಟಣದಲ್ಲೇ ಉಳ್ಕೊಂಡ್ರೆ ಅದು ಒಳ್ಳೇದು, ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಆ ಪೌಲನು ಅಲ್ಲಿ ತಿಳಿಸ್ತಾರೆ. ಆದ್ರೆ ಸಹೋದರ ಸಹೋದರರೇ, ಅಲ್ಲಿ ಆ ಒಂದು ಷಷ್ಠಾಧಿಪತಿಯು ಅದನ್ನ ಕೇಳದೆ ಅವರು ಮುಂದೆ ಹೋಗುವಂತ ಒಂದು ವಿಷಯವನ್ನ ನೋಡುವಾಗ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 10ರಿಂದ 12 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 27 10ರಿಂದ 12 ವಚನಗಳು. ಪೌಲನು, ಜನರೇ, ಈ ಪ್ರಯಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಕಷ್ಟವೂ ಬಹು ನಷ್ಟವೂ ಸಂಭವಿಸಿದೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು. ಓದಿ 12 ತನಕ ಓದಿ. ಆದರೆ ಪೌಲನು ಹೇಳಿದ ಮಾತುಗಳಿಗಿಂತ ನಾವಿಕನು ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿಯು ಹೆಚ್ಚಾಗಿ ಲಕ್ಷ್ಯ ಕೊಟ್ಟನು. ಆ ರೇವು ಹಿಮಕಾಲವನ್ನು ಕಳೆಯುವುದಕ್ಕೆ ಅನುಕೂಲವಲ್ಲವಾದ್ದರಿಂದ ಅಲ್ಲಿಂದ ಹೊರಟು ಸಾಧ್ಯವಾದರೆ ಹೇಗೋ ಪೂನಿಕ್ಸ್ಗೂ ಊರನ್ನು ಸೇರಿ ಅಲ್ಲಿ ಆ ಹಿಮಕಾಲವನ್ನು ಕಳೆಯಬೇಕೆಂದು ಹೆಚ್ಚು ಜನರು ಆಲೋಚನೆ ಹೇಳಿದರು. ಸೊ ಅಲ್ಲಿ ನೋಡುವಾಗ ಅಲ್ಲಿ ನೋಡುವಾಗ ನೋಡ್ರಿ, ಆ ಒಂದು ಪಯಣ ಆವಾಗೆಲ್ಲ ಎಷ್ಟು ಒಂದು ಕಷ್ಟವಾಗಿತ್ತು, ಎಷ್ಟು ಪ್ರಾಣ ಅಪಾಯವಾಗಿತ್ತು ಅಂತ ನೋಡ್ಬೇಕಾದ್ರೆ, ಇವ್ರು ಯಾವ ಟೈಮಲ್ಲಿ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ವಿಂಟರ್ ಸೀಸನ್ ಅಲ್ಲಿ ಮಾಡ್ತಾ ಇದ್ರಂತೆ. ಈಗ ನಾವು ಡಿಸೆಂಬರು ಜಾನ್ವರಿ ಎಲ್ಲ ನೋಡ್ತೀವಲ್ಲ, ಆ ಸೀಸನ್ ಅಲ್ಲಿ ಈ ಪಯಣವನ್ನ ಇವರು ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಅಲ್ಲಿ ಪೌಲನು ಹೇಳ್ತಾರೆ, ಅಲ್ಲಿರುವಂತ ದೊಡ್ಡ
ಆ ಹಡಗಿನ ಓನರ್ಗೆ ಮತ್ತೆ ಷಷ್ಠಾಧಿಪತಿಗೆ ಎಲ್ರಿಗೂ ಹೇಳ್ತಾರೆ, ಈ ಪಯಣ ಹಡಗಿಗೆ ಮತ್ತೆ ಅದರಲ್ಲಿರುವಂತ ವಸ್ತುಗಳಿಗೆ ಮಾತ್ರ ಡೇಂಜರ್ ಅಲ್ಲ, ನಮಗೂ ಕೂಡ ಇದು ತುಂಬಾ ಡೇಂಜರ್ ಆಗಿರುವಂತ ಒಂದು ಜರ್ನಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ನಾವು ನೋಡಿದಾಗ ಈ ಷಷ್ಠಾಧಿಪತಿಯು ಆ ಆ ಒಂದು ಹಡಗಿನ ಯಜಮಾನನ ಒಂದು ವಿಚಾರದಲ್ಲಿ ಅತಿ ಹೆಚ್ಚಾದ ಒಂದು ಗಮನವನ್ನ ಕೊಟ್ಟರು, ಅಥವಾ ಆತನ ಮಾತನ್ನ ಮಾತ್ರ ಕೇಳಿದ್ರು ವಿನಃ ಪೌಲನ ಮಾತಿಗೆ ಅಲ್ಲಿ ಲಕ್ಷ್ಯವನ್ನ ಕೊಟ್ಟಿಲ್ಲ ಅಂತ ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಇದ್ದಂತ ಸುಮಾರು ಸಲಹೆಗಳು ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಅದು ಹಿಮರಹಿತ ಒಂದು ದಿನಗಳಾಗಿರೋದ್ರಿಂದ ಅಥವಾ ತುಂಬಾ ಚಳಿಯ ಒಂದು ಕಾಲವಾಗಿರೋದ್ರಿಂದ ಆದಷ್ಟು ಬೇಗ ನಾವು ಪಿನಿಯಾಸ್ ಅನ್ನುವ ಒಂದು ಜಾಗವನ್ನ ತಲುಪಿ ನಾವು ಅಲ್ಲಿ ಸ್ವಲ್ಪ ದಿನ ಇದ್ದು ನಾವು ಹೋದ್ರೆ ನಮಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಅಲ್ಲಿ ತಿಳಿಸುವಂತದ್ದಾಗಿ ಆಗತ್ತೆ ಸಹೋದರರೇ. ಸೊ ಹಂಗಾಗೋಗಿ ಈ ವಿಷಯಗಳನ್ನ ಹೇಳುವಾಗ ಪೌಲನಿಗೆ ಯಾವ ರೀತಿ ಅವರ ಒಂದು ಸಲಹೆಯನ್ನ ಕೊಡ್ತಾರಂತ ನೋಡ್ಬೇಕಾದ್ರೆ, ಆತನು ಕೊಡುವಂತ ಸಲಹೆಯನ್ನ ಅಲ್ಲಿ ಕೇಳಿ ಅದರ ಪ್ರಕಾರ ನಡೆಯೋದಕ್ಕೆ ಅವರುಗಳಿಗೆ ಆ ಒಂದು ಆಸಕ್ತಿ ಇರಲಿಲ್ಲ. ಯಾಕಂದ್ರೆ ಇವರು ಸಾಮಾನ್ಯ ಒಬ್ಬ ಕೈದಿ ಅಲ್ವಾ. ಸೊ ಸಾಮಾನ್ಯ ಒಬ್ಬ ಪ್ರಜೆ, ಇವನಿಗೆ ಈ ಒಂದು ಏನ್ರಿ ಹಡಗಿನ ನಾಯಕನಿಗಿಂತ ಹೆಚ್ಚಾದ ಮಾಹಿತಿ ಇವ್ರಿಗಿರ್ತದ? ಇದೆಲ್ಲಾನೇ ಮನುಷ್ಯರಿಗೆ ಇರುವಂತ ಒಂದು ಯೋಚನೆ ಅಲ್ವಾ. ಈ ಒಂದು ಹಡಗನ್ನ ಇಟ್ಟಿರುವಂತ ಏನ್ರಿ ಆ ಹಡಗಿನ ಯಜಮಾನನಿಗೆ ಈ ಒಂದು ಸಮುದ್ರದ ವಿಚಾರಗಳು ಎಲ್ಲಾ ಗೊತ್ತಿರ್ತದೆ, ಇವನಿಗಿಂತ ಹೆಚ್ಚಾಗಿ ಪೌಲಿಗೆ ಏನ್ ಗೊತ್ತಿರ್ತದೆ ಅಂತ ಈ ಷಷ್ಠಾಧಿಪತಿ ಅನ್ಕೊಂಡಿರ್ತಾರೆ. ಅದರಿಂದ ಪೌಲನ ಮಾತಿಗೆ ಲಕ್ಷಿಸದೆ ಆ ಹಡಗಿನ ಯಜಮಾನನ ಮಾತನ್ನ ಕೇಳಿ ಅವರು ಮುಂದೆ ಪಯಣವನ್ನ ಸಾಕ್ತಾರೆ ಸಹೋದರರೇ. ಸೊ ಆ ಒಂದು ಪಯಣವನ್ನ ಸಾಗುವಾಗ ಅಲ್ಲಿ ಆಗುವಂತ ದುರ್ಘಟನೆಗಳು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಆಗುವಂತ ವಿಷಯಗಳನ್ನ ನೋಡ್ಬೇಕಾದ್ರೆ ಎಷ್ಟು ಅಪಾಯಕಾರಿಯ ಒಂದು ನಿರ್ಧಾರವನ್ನ ತಗೊಂಡ್ರು ಅಂತ ಆವಾಗ ಅವ್ರಿಗೆ ಅನಿಸ್ತದೆ. ಆದ್ರೆ ಇವರು ತುಂಬಾ ದಡದಿಂದ ತುಂಬಾ ದೂರ ಬಂದಿರೋದ್ರಿಂದ ಅವರು ಹಿಂದೆ ಹೋಗಕ್ಕಾಗದೆ ಅವರು ಮುಂದೆ ಹೋಗುವಂತ ಒಂದು ವಿಷಯವನ್ನ ಅಲ್ಲಿ ಮಾಡಬೇಕಾಗಿತ್ತು ಸಹೋದರರೇ. ಸೊ ಅದರಿಂದ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ 27ನೇ ಅಧ್ಯಾಯ 13 ಮತ್ತೆ 14 ವಚನಗಳನ್ನ ಓದೋಣ. ಅಪೊಸ್ತಲರು 27, 13 ಮತ್ತೆ 14 ವಚನಗಳನ್ನ ಓದೋಣ. ಇದಾದ ಮೇಲೆ ದಕ್ಷಿಣದ ಗಾಳಿಯು ಮೆಲ್ಲಗೆ ಬೀಸಿದಾಗ ಅವರು ತಮ್ಮ ಉದ್ದೇಶವು ಸಾರ್ಥಕವಾಯಿತೆಂದು ಭಾವಿಸಿ ಅಲ್ಲಿಂದ ಹೊರಟು ಕ್ಷೇತ್ರಕ್ಕೆ ಸಮೀಪವಾಗಿ ಪ್ರಯಾಣ ಮಾಡಿದರು. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ಊರಕಲೋನವು ಎಂಬ ಬಿರುಗಾಳಿಯು ಎದುರಾಗಿ ಬೀಸಿತು. ಓಕೆ, ನೋಡಿದ್ರ ಸಹೋದರರೇ, ಇದು ಸ್ವಲ್ಪ ಆ ಸಮುದ್ರವು ಶಾಂತವಾಯಿತು, ಇವರು ತಗೊಂಡಿರೋ ನಿರ್ಧಾರವು ಸರಿಯಾದದ್ದೇ ಅಂತ ಹೇಳಿ ಇವರು ಕ್ರೀಟ ಅನ್ನುವ ಒಂದು ದ್ವೀಪ ಹತ್ರ ಇವರು ಬರಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು ಅಂತ ನೋಡ್ತೀವಿ. ಆದ್ರೆ ಸಹೋದರರೇ, ಅಲ್ಲಿ ಯಾವ ಒಂದು ಬಿರುಗಾಳಿ ಅಂತ ನೋಡ್ಬೇಕಾದ್ರೆ ನೋಡಿ, ನಾವು ಈಗಿರುವಂತ ಕಾಲ ಸಮಯದಲ್ಲಿ ನಾವು ಈ ಬಿರುಗಾಳಿಗಳಿಗೆ ಈ ಒಂದು ಏನಂತ ಹೇಳ್ತೀವಿ, ಯಾವುದೇ ಒಂದು ರೀತಿಯ ಒಂದು ಬಿರುಗಾಳಿ ಅಂತ ಬಂದಾಗ ಅದಕ್ಕೆ ಹೆಸರನ್ನ ಕೊಡ್ತಾರೆ. ಈಗ ನೋಡ್ರಿ, ಇಲ್ಲಿ ಆವಾಗ್ಲೇ ಆ ಒಂದೊಂದು ಬಿರುಗಾಳಿಗೂ ಹೆಸರನ್ನ ಕೊಡ್ತಾ ಇದ್ರು ಅಂತ ಈ ವಚನದಲ್ಲಿ ನಾವು ನೋಡ್ಬೋದು ಅಲ್ವಾ. ಆ ವಚನ ಇನ್ನೊಂದ್ಸರಿ ಓದಿ ಸಿಸ್ಟರ್, 14ನೇ ವಚನ. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ಊರಕಲೋನು ಎಂಬ ಬಿರುಗಾಳಿಯು ಎದುರಾಗಿ ಬೀಸಿತು. ನೋಡ್ರಿ, ಊರಕಲೋನು ಅನ್ನುವ ಬಿರುಗಾಳಿಯು ಎದುರಾಗಿ ಬೀಸಿತು ಅಂತಾರೆ. ಒಂದೊಂದು ಬಿರುಗಾಳಿಗಳು ಈಗ ನಾವು ನೋಡ್ತಾ ಇದೀವಿ ಪೇಪರ್ಗಳಲ್ಲಿ ಹೆಸರುಗಳು ಕೊಡ್ತಾರೆ. ಆದ್ರೆ ಈ ಪದ್ಧತಿ ಯಾವಾಗಿಂದ ಇದೆ ಅಂತ ಇಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಬಿರುಗಾಳಿಗೂ ಒಂದೊಂದು ಹೆಸರುಗಳಿತ್ತು ಅಂತ ನೋಡ್ತೀವಿ ಸಹೋದರ. ಎಂತ ಒಂದು ಆಶ್ಚರ್ಯದ ವಿಷಯಗಳನ್ನ ನೋಡಿ. ಸೊ ಆವಾಗಿನ ಸಮಯದಲ್ಲೂ ಕೂಡ ಅಲ್ಲಿರುವಂತ ಜನರು ಎಷ್ಟು ಬುದ್ಧಿವಂತಿಕೆಯಿಂದ ವಿಷಯಗಳನ್ನ ಮಾಡಿದ್ರು, ಎಷ್ಟು ವಿಷಯಗಳಲ್ಲಿ ಮಾಹಿತಿ ಇದ್ದವರಾಗಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಅವರು ಆ ಒಂದು ಪಟ್ಟಣದಲ್ಲಿ ನಾವು ನೋಡ್ಬೇಕಾದ್ರೆ ಕ್ರೇಟಾ ಪಟ್ಟಣವನ್ನ
ಆ ದ್ವೀಪವನ್ನ ಮುಟ್ಟಬೇಕು. ಆದ್ರೆ ಸ್ವಲ್ಪ ಹೊತ್ತು ಆ ಒಂದು ಸಮುದ್ರವು ಸ್ವಲ್ಪ ಶಾಂತವಾಗಿತ್ತು. ಆದ್ರೆ ಸ್ವಲ್ಪ ಹೊತ್ತು ಆದ ನಂತರ ಈ ಒಂದು ದೊಡ್ಡ ಬಿರುಗಾಳಿ ಎದುರಾಗಿ ಬೀಸಕ್ಕೆ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡ್ತೀವಿ. ಈಗ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಸಹೋದರರೇ 15ರಿಂದ 17 ವಚನಗಳನ್ನ ಓದೋಣ. 15ರಿಂದ 17 ವಚನಗಳು. ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆ ಎದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದುದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದವು. ಕ್ಲೌಡ್ ಎಂಬ ಒಂದು ಸಣ್ಣ ದ್ವೀಪದ ಮರಿಯಲ್ಲಿ ಹಡಗನ್ನು ನಡೆಸಿಕೊಂಡು ಬಂದು ತರುವಾಯ ಹಡಗಿನ ದೋಣಿಯನ್ನು ಎತ್ತಿ ಭದ್ರ ಮಾಡಿಕೊಳ್ಳುವುದು ನಮಗೆ ಪ್ರಯಾಸವಾಯಿತು. ಓಕೆ, ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ ಈ ಒಂದು ಪಯಣ ಎಷ್ಟು ಒಂದು ಜೀವ ಅಪಾಯವಾಗಿದ್ದಂತ ಪಯಣ ಅಂತ ನೋಡ್ಬೇಕಾದ್ರೆ ಅವರು ಕ್ರೀಟಾ ಒಂದು ದ್ವೀಪ ಹತ್ರ ಹೋಗಿ ಅಲ್ಲಿ ನಾವು ಫರ್ದರ್ ನಮ್ಮ ಜರ್ನಿಯನ್ನ ಸಾಗಿಸೋಣ ಅಂತ ನೋಡೋಷ್ಟರಲ್ಲಿ ಇಲ್ಲಿ ಹೇಳ್ತಾರೆ ಸಹೋದರರೇ ಆ ಒಂದು ಹಡಗು ಎಷ್ಟು ಒಂದು ಬಿರುಗಾಳಿಯಲ್ಲಿ ಸಿಗಾಕೊಂತು ಅಂತ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿ ಯಾವ ಒಂದು ಹತ್ತಿರವಾಗಿರುವಂತ ಒಂದು ದ್ವೀಪ ಇತ್ತು, ಅದೇ ಕ್ಲಾಡೌ ಅನ್ನುವ ಒಂದು ದ್ವೀಪ. ಆ ದ್ವೀಪವನ್ನ ತುಂಬಾ ಕಷ್ಟಪಟ್ಟು ಆ ದ್ವೀಪದ ಆ ದ್ವೀಪದ ಹತ್ರ ಬಂದು ಅಲ್ಲಿ ಅವರ ಹಡಗನ್ನ ಭದ್ರ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅಲ್ಲಿ ಈ ರೀತಿಯ ಒಂದು ದ್ವೀಪಗಳು ಸಿಕ್ಬಿಟ್ರೆ ಈ ಬಿರುಗಾಳಿಯ ಒಂದು ತಾಕವು ಅಥವಾ ಬಿರುಗಾಳಿಯ ಒಂದು ಡೈರೆಕ್ಟ್ ಆಗಿ ಅಟ್ಯಾಕ್ ಆಗೋದು ಸ್ವಲ್ಪ ಕಡಿಮೆ ಆಗತ್ತೆ. ಅದರಿಂದ ಇಂಥ ಪಯಣಗಳಲ್ಲಿ ಈ ರೀತಿಯ ಒಂದು ಒಂದು ದ್ವೀಪಗಳು ಬಂದ್ಬಿಟ್ರೆ ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಲಿಸ್ಕೋತಾರೆ. ಯಾಕಂದ್ರೆ ಈ ಬಿರುಗಾಳಿಯ ತಾಕವು ತುಂಬಾ ಕಡಿಮೆ ಆಗಿರ್ತದೆ. ಯಾಕಂದ್ರೆ ಆ ಲ್ಯಾಂಡ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಹಡಗನ್ನ ಎಲ್ಲಾದ್ರೂ ಒಂದ್ ಕಡೆ ಭದ್ರ ಮಾಡ್ಕೋಬಹುದು ಅಥವಾ ನಂಗೂರಗಳನ್ನ ಹಾಕೋಬಹುದು, ಆಂಕರ್ಗಳನ್ನ ಹಾಕೋಬಹುದು. ಸೊ ಆ ರೀತಿ ಇವರು ಭದ್ರ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಆದ್ರೆ ಆ ದ್ವೀಪದಲ್ಲಿ ಏನು ಒಂದು ಅಪಾಯ ಕಾದಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ ಆ ಒಂದು ಮರಳಿದೆಯಲ್ಲ ಅದು ತುಂಬಾ ಏನಂತ ಹೇಳ್ತಾರೆ ಅಂದ್ರೆ ಇಂಗ್ಲಿಷಲ್ಲಿ ಕ್ವಿಕ್ ಸ್ಯಾಂಡ್ ಅಂತ ಹೇಳ್ತಾರೆ. ಆ ಮರಳಿಗೆ ಸಿಗಾಕೋಬಿಟ್ರೆ ಆ ಮರಳು ಹಂಗೇ ಮನುಷ್ಯನ ಎಳ್ಕೊಂಡು ಓಡೋಗ್ಬಿಡ್ತದೆ. ಓಕೆ, ಈ ರೀತಿಯ ಒಂದು ಅಪಾಯವು ಈ ದ್ವೀಪದಲ್ಲಿ ಇತ್ತು ಅಂತ ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಅವರು ಸ್ವಲ್ಪ ಹುಷಾರಾಗಿ ಅವರ ವಿಷಯಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿರುವಂತಹ ಹಡಗಿನ ಯಜಮಾನ ಎಷ್ಟು ವಿಷಯಗಳನ್ನ ತಿಳಿದಿರ್ಬೇಕು, ಎಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ಎಷ್ಟು ವಿಷಯಗಳಿಗೆ ಆತನು ತಯಾರಾಗಿರ್ಬೇಕು ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಈ ಒಂದು ಕ್ಲೌಡಾ ಅನ್ನುವ ಒಂದು ದ್ವೀಪದಲ್ಲಿ ಏನು ಎದುರು ಕಾದಿತ್ತು ಅಂತ ನೋಡ್ಬೇಕಾದ್ರೆ ಆ ಕ್ವಿಕ್ ಸ್ಯಾಂಡ್ ಅಂತಾರೆ. ಯಾಕಂದ್ರೆ ಈ ಮರಳು ಈ ಮರಳು ಬಂದು ಒಂದು ಸಾಧಾರಣವಾದ ಮರಳಲ್ಲ. ಈ ಮರಳು ಕೆಳಗೆ ನೀರಾಂಶ. ಸೊ ಅದರಿಂದ ಒಬ್ಬ ವ್ಯಕ್ತಿ ಆ ಮರಳಿಗೆ ಸಿಗಾಕೋಬಿಟ್ರೆ ಆತನ ವೆಯ್ಟ್ ಇರೋದ್ರಿಂದ ಆತನ ತೂಕದಲ್ಲೇ ಅವನ ಹಂಗೇ ಕೆಳಗೆ ಸೆಳೆಯಲ್ಪಡ್ತಾನೆ. ಹಂಗೇ ಅವನು ಏನಾಗೋಯ್ತಾನೆ ಅದ್ರ ಒಳಗೆ ಹೋಗ್ಬಿಟ್ರೆ ತಿರ್ಗಾ ಆಚೆ ಬರಕ್ ಆಗಲ್ಲ. ಈ ರೀತಿಯ ಒಂದು ವಿಷಯ ಆ ಒಂದು ದ್ವೀಪದ ಹತ್ರ ಇತ್ತು ಅಂತ ಇಲ್ಲಿ ನಮಗೆ ರೆಕಾರ್ಡ್ ಮಾಡ್ತಾರೆ ಸಹೋದರರೇ. ಸೊ ಅದರಿಂದ ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈಗ ಹಡಗನ್ನ ಕಾಪಾಡ್ಕೋಬೇಕಾದ್ರೆ ಅಥವಾ ಮನುಷ್ಯರನ್ನ ಕಾಪಾಡ್ಕೋಬೇಕಾದ್ರೆ ಈ ಹಡಗಲ್ಲಿರುವಂತ ಸಾಮಾನುಗಳನ್ನ ತೆಗೆದು ಆಚೆ ಆಗ್ಬೇಕು. ಒಂದೇ ಒಂದು ದಾರಿ. ಯಾವಾಗ್ಲೂ ಎಂತ ಒಂದು ಈಗ ಕೂಡ ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಒಂದು ಸಾಮಾನ್ಯ ಒಂದು ಹಡಗಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ವ್ಯಕ್ತಿಯನ್ನ ಕಾಪಾಡ್ಕೋಬೇಕಾದ್ರೆ ಆ ಹಡಗು ಎಷ್ಟು ಲೈಟ್ ಆಗಿದೆಯೋ, ಎಷ್ಟು ತೂಕ ಕಡಿಮೆ ಇದೆಯೋ ಅಷ್ಟು ಅದು ಎಸ್ಕೇಪ್ ಆಗಕ್ಕೆ ಸಾಧ್ಯ. ಅದರಲ್ಲಿ ವೆಯ್ಟ್ ಜಾಸ್ತಿ ಇದ್ರೆ ಆ ನೀರಿನ ಒಂದು ಹೊಡೆತಕ್ಕೆ ಅದು ಮುಳುಗೋಗಕ್ಕೆ ಸಾಧ್ಯ. ಅದರಿಂದ ನಾವು ಏನ್ ಮಾಡ್ತಾರೆ ಅಂತ ನೋಡ್ರಿ, ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 18 ಮತ್ತೆ 19 ವಚನಗಳನ್ನ ಓದಿ.
18 ಮತ್ತೆ 19 ವಚನಗಳನ್ನ ಓದಿ. ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಒಯ್ದಾಡಿಸಿದರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. 3ನೇ ದಿನದಲ್ಲಿ ಹಡಗಿನ ಅಡ್ಡಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ನೋಡ್ರಿ ಸಹೋದರ ಸಹೋದರಿ, ಎಂತ ವಿಷಯಗಳನ್ನ ನೋಡ್ಬೋದಂದ್ರೆ ನಾವು ವಚನಗಳ ಓದುವಾಗ ತುಂಬಾ ಈಸಿ ಆಗಿರ್ತದೆ, ಆದ್ರೆ ಜೀವ ಅಪಾಯ ಆಗುವಂತ ಒಂದು ಪಯಣ ಇದು. ಅಲ್ಲಿರುವಂತ ಜನರು ಎಷ್ಟು ಹೆದರ್ಕೊಬಿಟ್ರಂದ್ರೆ ಅವರು ಎಲ್ಲಾ ಮುಗೀತಪ್ಪ ನಾವು ಹೋಗಿ ಸೇರ್ಬಿಡೋಣ ಅನ್ನುವ ಒಂದು ನಿರೀಕ್ಷೆಯನ್ನ ಕೂಡ ಅವ್ರು ಕಳ್ಕೊಬಿಟ್ರಂತೆ. ಯಾಕಂದ್ರೆ ಆ ಗಾಳಿ, ಆ ಬಿರುಗಾಳಿ ಅಂತ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಬಿರುಗಾಳಿ ಒಂದ್ ಕಡೆ ನಡೀತಾ ಇದೆ, ಈ ದೋಣಿ ಅಥವಾ ಈ ಒಂದು ಹಡಗು ತುಂಬಾನೇ ತತ್ತರಿಸ್ತಾ ಇದೆ. ಆ ಒಂದು ಸಮಯದಲ್ಲಿ ಈ ವಚನ ನೋಡಿದಾಗ ಎಷ್ಟು ಭಯಾನಕವಾಗಿರ್ತದೆ ಅಂತ ಯೋಚನೆ ಮಾಡಿ. ಅಲ್ಲಿ ಹೇಳ್ತಾರೆ, ಸುಮಾರು ದಿನಗಳು ಸೂರ್ಯ ಮತ್ತೆ ಚಂದ್ರ ನಾವು ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಒಂದು ಭಯಾನಕವಾದ ಒಂದು ಪ್ರಯಾಣ ಅಂತ ಯೋಚನೆ ಮಾಡಿ. ನಾವು ಒಂದು ದಿನ ಬೆಳಗ್ಗೆ ಸೂರ್ಯನು ಸ್ವಲ್ಪ ಕ್ಲೌಡಿ ಆಗಿತ್ತು ಅಥವಾ ಸ್ವಲ್ಪ ಅದು ಆ ಒಂದು ಮೇಘಗಳು ಅದನ್ನ ಕವರ್ ಮಾಡುವಾಗ ಕತ್ತಲೆ ನೋಡಿದಾಗ ನಮ್ಗೆ ಸ್ವಲ್ಪ ಯೋಚನೆ ಆಗತ್ತೆ. ಆದ್ರೆ ಇಲ್ಲಿ ನೋಡ್ರಿ, ಹಗಲು ರಾತ್ರಿಯಲ್ಲಿ ಆ ಒಂದು ಆಕಾಶವು ತುಂಬಾ ಕ್ಲಿಯರ್ ಆಗಿದ್ರೆ ನಾವು ನಕ್ಷತ್ರಗಳನ್ನ ನೋಡ್ಬೋದು ಅಲ್ವಾ. ಅದೇ ರೀತಿ ಬೆಳಗ್ಗೆ ಹೊತ್ತು ಆ ಮೋಡಗಳು ಇಲ್ಲ ಅಂದ್ರೆ ನಾವು ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ನೋಡ್ಬೋದು. ಇದು ಎಷ್ಟು ಈ ಮೋಡಗಳು ಆವರಿಸ್ಕೊಂಡಿತ್ತು ಅಂತ ನೋಡ್ಬೇಕಾದ್ರೆ ಎಷ್ಟೋ ದಿನಗಳು ಅವರು ಸೂರ್ಯನನ್ನ ನಕ್ಷತ್ರವನ್ನ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಎಂತ ಭೀಕರವಾದ ಭಯವಾದ ಒಂದು ಪರಿಸ್ಥಿತಿ ನೋಡಿ ಅಲ್ವಾ. ಈಗ ತರ ಏನ್ರಿ ರೇಡಿಯೋ ಸಿಗ್ನಲ್ಸ್ ಇಲ್ಲ ಅಲ್ವಾ. ಈಗಿನ ತರ ನಮ್ಮನ್ನ ಕಾಪಾಡ್ರಿ ಅಂತ ಹೇಳುವಂತ ಯಾವುದೇ ಒಂದು ಪ್ರಯತ್ನಗಳನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ ಆವಾಗ. ಇದೆಲ್ಲ ಇಲ್ಲದೆ ಇರುವಾಗ ಅವರು ಈ ಒಂದು ಪಯಣದಲ್ಲಿ ಎಷ್ಟು ಎದುರುಕೊಂಡಿರ್ಬೇಕು ಅಂತ ಯೋಚನೆ ಮಾಡಿ ಸಹೋದರ. ಅವರು ಅವರ ಒಂದು ನಿರೀಕ್ಷೆಯನ್ನೇ ಕಳ್ಕೊಂಡ್ರು ಅಂತ ಹೇಳ್ತಾರೆ ಸಹೋದರ. ಹೇಳುವಾಗ ಈಗ ಪೌಲನು ಮತ್ತೊಮ್ಮೆ ಮಾತಾಡ್ತಾರೆ. ಪೌಲನು ಅಲ್ಲಿ ಹೇಳಿದಂತ ಆ ಎಚ್ಚರಿಕೆ ಮಾತುಗಳಿಗೆ ಅಲ್ಲಿರುವಂತ ಆ ಹಡಗಿನ ನಾಯಕರ ಮಾತನ್ನ ಕೇಳಿ ಷಷ್ಠಾಧಿಪತಿ ಅದಕ್ಕೆ ಲಕ್ಷಿಸದೆ ಹೋದಾಗ ಈಗ ನೆಕ್ಸ್ಟ್ ಇಲ್ಲಿ ಪೌಲನು ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ಓದೋಣ. ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 21 ಮತ್ತೆ 22 ವಚನಗಳು. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೆ ಜನರೇ, ನೀವು ಕ್ಷೇತ್ರದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನು ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ನೋಡ್ರಿ, ಪೌಲನ ಒಂದೊಂದು ಮಾತುಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಈ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ, ಈ ಒಂದು ಏನ್ರಿ ಜೀವ ಅಪಾಯವಿರುವಂತ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತ ಜನರು ಊಟನೇ ಮಾಡಿಲ್ಲ ಆ ಭಯದಿಂದ ಅಂತ ನೋಡ್ತಾರೆ. ಅಲ್ಲಿ ನೋಡುವಾಗ ಸಹೋದರರೇ, ಸುಮಾರು ದಿನ ಅವರು ಊಟನೇ ಮಾಡದೇ ಇರುವಂತ ಒಂದು ಭಯದ ಸ್ಥಿತಿಯಲ್ಲಿ ಅಲ್ಲಿದ್ರು ಅಂತ ಹೇಳ್ತಾರೆ. ಆವಾಗ ಪೌಲನು ಇನ್ನೊಂದು ಎಚ್ಚರಿಕೆಯ ಒಂದು ವಿಷಯವನ್ನ ಕೊಡ್ತಾನೆ. ಒಂದು ಸಂತೈಸುವ, ಒಂದು ಕಂಫರ್ಟ್ ಮಾಡುವಂತ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಈಗ್ಲೂ ಕೂಡ ನಾನು ಹೇಳಿದ್ದ ಮಾತನ್ನ ಕೇಳಿ ನೀವು ಕ್ರೀಟಾ ದ್ವೀಪದಲ್ಲೇ ಇದ್ದು ಬಿಟ್ಟಿದ್ರೆ ನಮ್ಗೆ ಇಂತಹ ಸಂಕಷ್ಟಗಳು ನಮಗೆ ಬರ್ತಾ ಇರ್ಲಿಲ್ಲ, ನಮಗೆ ತುಂಬಾನೇ ಹಾನಿ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ್ಲೂ ಪರವಾಗಿಲ್ಲ, ನೀವು ಧೈರ್ಯವಾಗಿರಿ ಏನ್ರಿ. ಈ ಒಂದು ಹಡಗು ನಾಶವಾದರೂ ಕೂಡ ನಮ್ಮಲ್ಲಿರುವ ಯಾರು ಒಬ್ರು ಕೂಡ ಜೀವವನ್ನ ಕಳ್ಕೊಳ್ಳಲ್ಲ ಅನ್ನುವ ಒಂದು ವಿಶೇಷವಾದ ಒಂದು ವಿಷಯವನ್ನ ಪೌಲನು ಹೇಳ್ತಾರೆ ಸಹೋದರ.
ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಸೊ ಈ ಕಾರ್ಯಗಳನ್ನ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ವಿಷಯದಲ್ಲಿ ಪೌಲನು ಕೊಡುವಂತ ಈ ಒಂದು ನಿರೀಕ್ಷೆಯ ಮಾತುಗಳು ಅವ್ರಿಗೆ ತುಂಬಾನೇ ಏನಾಗಿತ್ತಂತೆ, ತುಂಬಾನೇ ಧೈರ್ಯ ಮತ್ತೆ ಸಂತೋಷ ಕೊಡುವಂತ ವಿಷಯವಾಗಿತ್ತು. ಆವಾಗ ಪೌಲನು ಅಲ್ಲಿ ಕೂಡ ಒಂದು ಸಾಕ್ಷಿಯನ್ನ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನೋಡ್ರಿ, ದೇವರ ಸಂಗಡ ಎಷ್ಟು ನಿಷ್ಠಾವಂತನಾಗಿ ದೇವರ ಒಂದು ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿದ್ದ ಅಂದ್ರೆ, ಒಂದೊಂದು ಸಮಯದಲ್ಲೂ ಮರಣದ ಒಂದು ಒಂದು ಬಾಗಿಲಿಗೆ ಅಥವಾ ಮರಣದ ಒಂದು ಹಂಗಿಗೆ ಹೋದಾಗ ಅಲ್ಲಿ ದೇವರು ಆತನನ್ನ ಕರೆದು ಅವರ ಸಂಕಲ್ಪವನ್ನು ನಡೆಸ್ಕೋತಾರಲ್ಲ, ಇದು ಪೌಲನಲ್ಲಿ ಇರುವಂತ ವಿಶೇಷತೆ ಸಹೋದರ. ಸೊ ಅಲ್ಲಿ ಈ ಒಂದು ಮಾತನ್ನ ಯಾಕೆ ಹೇಳ್ತಾರೆ, ನಿಮ್ಮಲ್ಲಿ ಒಬ್ರು ಕೂಡ ಪ್ರಾಣವನ್ನ ಕಳ್ಕೊಳ್ಳಲ್ಲ. ಅಡುಗೆಗೆ ಸ್ವಲ್ಪ ಏಟು ಬೀಳ್ಬೋದು, ಅದರಲ್ಲಿರುವಂತ ಸಾಮಾನುಗಳಿಗೆ ಸ್ವಲ್ಪ ವೇಸ್ಟ್ ಆಗ್ಬೋದು, ಆದ್ರೆ ನಿಮ್ಮಲ್ಲಿ ಒಬ್ರು ಕೂಡ ಪ್ರಾಣನ ಕಳ್ಕೊಳ್ಳಲ್ಲ ಅನ್ನುವ ಒಂದು ಮಾತನ್ನ ಹೇಳ್ತಾರಲ್ಲ, ಹೇಳ್ಬಿಟ್ಟು ಇದು ಯಾರಿಂದ ಬಂದಿತ್ತು ಅಂತ ಒಂದು ಸಾಕ್ಷಿಯನ್ನ ಕೊಡ್ತಾರೆ. ನೋಡ್ರಿ, 27ನೇ ಅಧ್ಯಾಯ 23 ಮತ್ತೆ 24ನೇ ವಚನ ಓದಾರ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಒಬ್ಬ ದೇವದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯದಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದ್ದನು. ಸಹೋದರ ನೋಡ್ರಿ, ಇದೆ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಅಲ್ಲಿ ಆ ಹಡಗಿನ ಯಜಮಾನ, ಈ ಷಷ್ಠಾಧಿಪತಿಯು, ಅಲ್ಲಿರುವಂತ ಕೈದಿಗಳು, ಆ ಕೈದಿಗಳ ಜೊತೆ ಇದ್ದಂತ ಇನ್ನಷ್ಟು ಮಂದಿ, ಇವರೆಲ್ಲ ಕೂಡ ಮರಣ ನಮಗೆ ಗ್ಯಾರಂಟಿ ಅನ್ಕೋಬಿಟ್ಟಿದ್ರು ಅಲ್ವಾ. ಆ ನಿರೀಕ್ಷೆನೆ ಬಿಟ್ಬಿಟ್ಟಿದ್ರು. ಇನ್ನು ಈ ರೀತಿಯ ಬಿರುಗಾಳಿಯಿಂದ ನಮ್ಮನ್ನ ಕಾಪಾಡೋದಕ್ಕೆ ಯಾರಿಂದಾನೂ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಎಲ್ಲಾ ನಿರೀಕ್ಷೆಯನ್ನ ಬಿಟ್ಬಿಟ್ಟು ಇನ್ನೇನು ಆಗ್ಲೇ ನಾವು ಸಾಯ್ತೀವಿ ಅಂತ ಹೇಳುವಾಗ ಪೌಲನ ಮಾತುಗಳು ಅವ್ರಿಗೆ ಜೀವಕರವಾದ ಒಂದು ಮಾತುಗಳಾಗಿತ್ತು. ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಒಬ್ರು ಕೂಡ ಸಾಯಲ್ಲ ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದು ನಾನು ಹೇಳಿದ್ದಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ, ನಾನು ನಂಬಿದಂತ, ನಾನು ಸೇವೆ ಮಾಡುವಂತ ನನ್ನ ದೇವರು ಆತನ ದೂತನನ್ನ ಕಳಿಸಿ ನನಗೆ ಈ ಮಾತುಗಳನ್ನ ಹೇಳಿದ್ರು ಅಂತ ಹೇಳುವಾಗ ಹೇಳ್ತಾರೆ, ಪೌಲನೇ, ಧೈರ್ಯವಾಗಿರು, ಭಯ ಪಡಬೇಡ, ನೀನು ಸೀಸರ್ ಮುಂದೆ ಹೋಗಿ ರೋಮಾಪುರಿಯಲ್ಲಿ ನನ್ನ ಪರವಾಗಿ ಸಾಕ್ಷಿ ಹೇಳೋ ತನಕ ನಿನ್ನ ಜೀವವು ನೀನು ಜೀವಂತವಾಗಿರ್ತೀಯ. ಈ ಪಯಣದಲ್ಲಿ ನಿನಗೋಸ್ಕರ ನಿನ್ನ ಜೊತೆ ಇರುವಂತ ಎಲ್ಲರೂ ಕೂಡ ಸುರಕ್ಷಿತವಾಗಿರ್ತಾರೆ ಅಂತ ಹೇಳಿ ಒಂದು ಆಶ್ವಾಸನೆಯನ್ನ ಕೊಟ್ಟರು ಸಹೋದರರೇ. ಅದಕ್ಕೆ ಪೌಲನು ಹೇಳ್ತಾನೆ, ಧೈರ್ಯವಾಗಿರಿ, ದೇವರನ್ನ ನಂಬ್ರಿ ಅಂತ ಆ ಸಾಕ್ಷಿಯನ್ನ ಕೊಡ್ತಾರೆ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನ ಆ ನಿಷ್ಠಾವಂತಿಕೆ, ಪೌಲನ ಆ ಒಂದು ಆತನಲ್ಲಿದ್ದ ಹುಮ್ಮಸ್ಸು, ದೇವರಿಗೋಸ್ಕರ ಮಾಡುವಂತ ವಿಷಯಗಳು, ಇದೆಲ್ಲ ಕೂಡ ತುಂಬಾನೇ ಅದು ಆಶ್ಚರ್ಯವಾಗಿರುವಂತದ್ದಾಗಿದೆ ಸಹೋದರರೇ. ಸೊ ದೇವರು ಪೌಲನಿಗೆ ಏನು ಆತ್ಮವನ್ನ ಕೊಟ್ಟರೋ ಅದೇ ಆತ್ಮವನ್ನ ನಮಗೂ ಕೂಡ ಕೊಟ್ಟಿದ್ದಾರೆ ಅಲ್ವಾ. ನಾವು ನೋಡುವಂತ ವಿಶೇಷವಾದ ವಿಷಯ ಏನಂದ್ರೆ, ಪೌಲಿಗೆ ದೇವರು ಏನು ಆತ್ಮವನ್ನ ಕೊಟ್ಟರೋ, ಏನು ಪವಿತ್ರಾತ್ಮನ ಒಂದು ಶಕ್ತಿಯನ್ನ ಕೊಟ್ಟರೋ, ಅದನ್ನ ನಮಗೂ ಕೂಡ ಅನುಗ್ರಹ ಮಾಡಿದ್ದಾರೆ ಅಲ್ವಾ. ಸೊ ಪೌಲನು ಯಾಕೆ ಅಷ್ಟು ವಿಶೇಷವಾದ ವ್ಯಕ್ತಿ ಆದ್ರು ಅಂದ್ರೆ, ದೇವರನ್ನ ನಿಷ್ಠಾವಂತಿಕೆಯಿಂದ, ಧೈರ್ಯದಿಂದ ಅವರನ್ನ ನಂಬಿ ಅವರ ಸೇವೆಯನ್ನ ಮಾಡಿದ್ರು. ಅದಕ್ಕೋಸ್ಕರನೇ ಒಂದೊಂದು ಹಂತದಲ್ಲೂ ಅಲ್ಲಿ ನಾವು ಪೌಲನ ಜೊತೆ ದೇವರು ಇದ್ದು ಆತನನ್ನ ಬಲಪಡಿಸುವ ಒಂದು ವಿಚಾರಗಳನ್ನ ನೋಡ್ತೀವಿ ಸಹೋದರರೇ. ನಾವು ಕೂಡ ಈಗಿನ ಕಾಲ ಸಮಯದಲ್ಲೂ ಕೂಡ ನಾವು ಪೌಲನ ತರ ದೇವರ ಸೇವೆಯನ್ನ ಮಾಡೋದಕ್ಕೆ ನಮಗೆ ಎಲ್ಲಾ ರೀತಿಯ ಒಂದು ಸವಲತ್ತುಗಳನ್ನ, ಸಲಹೆಗಳನ್ನ, ಧೈರ್ಯವನ್ನ, ಎಲ್ಲಾ ರೀತಿಯ ಒಂದು ವಿಷಯದಲ್ಲೂ ದೇವರು ನಮ್ಮನ್ನ ನಡೆಸೋದಿಕ್ಕೆ ಅವರು ಕಾದಿದ್ದಾರೆ. ಆದ್ರೆ
ನಾವು ಆ ನಿಷ್ಠಾವಂತಿಕೆಯಿಂದ, ಆ ಧೈರ್ಯದಿಂದ, ನಮ್ಮ ನಂಬಿಕೆಯಲ್ಲಿ ಇನ್ನೂ ದೃಢವಾಗಿದ್ದು ದೇವರ ಸೇವೆಯನ್ನ ಮಾಡ್ತೀವಾ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ ಅಲ್ವಾ. ನಮಗೂ ಕೂಡ ದೇವರು ಈ ಒಂದು ಕಾಲ ಸಮಯದಲ್ಲಿ ದೂತರ ಮೂಲಕ ಮಾತಾಡಿಲ್ಲ ಅಂದ್ರೂ ಕೂಡ ದೇವ ವಾಕ್ಯಗಳು, ಸಹೋದರ ಸಹೋದರಿಯರ ಮಾತುಗಳು ನಮ್ಮನ್ನ ದೃಢಪಡಿಸಿ, ನಮ್ಮನ್ನ ಬಲಪಡಿಸಿ, ಈ ಒಂದು ಸುವಾರ್ತೆಯ ವಿಚಾರದಲ್ಲಿ ನಾವು ಇನ್ನೂ ದೃಢವಾಗಿ ನಿಂತು ನಾವು ನಡೆಯೋದಕ್ಕೆ ದೇವರು ನಮಗೂ ಕೂಡ ಆತ್ಮವನ್ನ ಕೊಟ್ಟಿದ್ದಾರೆ. ಇದನ್ನೇ ಈ ಪಾಠದಲ್ಲಿ ನಾವು ತುಂಬಾ ಮುಖ್ಯವಾಗಿ ನೋಡುವಂತ ವಿಷಯ ಸಹೋದರ ಸಹೋದರರೇ. ನಾವು ಪೌಲನನ್ನ ಒಂದು ಸ್ವಾಮಿಯ ಆದ ನಂತರ ಒಂದು ಒಳ್ಳೆಯ ಒಂದು ಸಾಕ್ಷಿಯಾಗಿ ಇದ್ದಂತ ಒಂದು ವ್ಯಕ್ತಿಯನ್ನ ನೋಡ್ತೀವಿ ಅಲ್ವಾ. ನಾವು ಕೂಡ ಪೌಲನ ತರ ಒಂದು ಸಾಕ್ಷಿಯ ವ್ಯಕ್ತಿಯಾಗಿ ಆಗೋದಿಕ್ಕೆ ದೇವರು ನಮಗೆ ಆತನ ಆತ್ಮವನ್ನ ಕೊಟ್ಟಿದ್ದಾರೆ, ಆತನ ಸತ್ಯವನ್ನ ಕೊಟ್ಟಿದ್ದಾರೆ, ಆತನ ಪರಾಮರಿಕೆಯನ್ನ ಮಾಡಿದ್ದಾರೆ, ನಮ್ಮನ್ನ ಕಾಪಾಡೋದಕ್ಕೆ ತಯಾರಾಗಿದ್ದಾರೆ ಅಲ್ವಾ. ಸೊ ಅದರಿಂದ ನಾವು ಸತ್ಯಕ್ಕೂ ನೀತಿಗೂ ಶುದ್ಧತೆಗೂ ನಾವು ಯಾವ ರೀತಿ ಸ್ವಾಮಿಯನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಮಧ್ಯದಲ್ಲಿರುವಂತ ಜನರಿಗೆ ಅಂತ ನಾವು ಯೋಚನೆ ಮಾಡುವಂತ ಹಂಗಲ್ಲಿದ್ದೀವಿ ಸಹೋದರ ಸಹೋದರ. ಸೊ ಪೌಲನ ಈ ಪಯಣದಲ್ಲಿ ಆತನ ಜೊತೆ ಎಷ್ಟು ವಿಷಯಗಳನ್ನ ನಾವು ಕಲಿಯುವಂಥದ್ದಾಗಿದೆ ಸಹೋದರ ಸಹೋದರ. ಯೋಚನೆ ಮಾಡಿ, ಈ ಸತ್ಯದ ಬೆಳಕು ಯಾವುದೋ ಒಂದು ಸಹೋದರನ ಮೂಲಕ ನಿಮಗೆ ಈ ಒಂದು ಸತ್ಯದ ಬೆಳಕು ಸಿಕ್ಕಿದೆ ಅಲ್ವಾ. ಸೊ ಆ ಸಹೋದರನು ಅದೇ ರೀತಿ ಪೌಲನ ತರ ಧೈರ್ಯವಾಗಿ ಆ ಒಂದು ಸುವಾರ್ತೆಯನ್ನ ಸಾರದೆ ಹೋಗಿದ್ರೆ ನಿಮಗೆ ಈ ಸುವಾರ್ತೆ ಅಥವಾ ಈ ಸತ್ಯದ ಬೆಳಕು ನಿಮಗೆ ಸಿಗ್ತಾ ಇರಲಿಲ್ಲ. ಅವರು ಎಷ್ಟೋ ತ್ಯಾಗಗಳನ್ನ ಮಾಡಿರ್ಬೋದು, ಎಷ್ಟೋ ಒಂದು ಪ್ರಾಣಕ್ಕೆ ಅಪಾಯವಾಗುವಂತ ಸಂದರ್ಭಗಳನ್ನ ಎದುರಿಸ್ಬೋದು, ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ದೇವರಲ್ಲಿ ಅವರು ನಿಷ್ಠಾವಂತೆಯಿಂದ ಈ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ದೇವರು ಈ ರೀತಿ ನಿಮಗೆ ಈ ಸತ್ಯದ ಒಂದು ಬೆಳಕನ್ನ ಕೊಡಿಸೋದಕ್ಕೆ ಅವರ ಮೂಲಕ ದಯ ಮಾಡಿದ್ದಾರೆ. ಸೊ ಅದನ್ನ ಪಡ್ಕೊಂಡಿರೋ ನಾವು ಅದೇ ರೀತಿ ಯಾವ ರೀತಿ ನಾವು ಸತ್ಯವನ್ನ ಪಡ್ಕೊಂಡುವೋ, ಆ ಒಂದು ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಂಡುವೋ, ಆ ಸಹೋದರನ ತರ ನಾವು ಏನ್ ಮಾಡ್ಬೇಕ್ರಿ, ನಮ್ಮ ಪಯಣವನ್ನ ಪ್ರಾರಂಭ ಮಾಡಬೇಕು ಸಹೋದರ ಸಹೋದರರೇ. ಸೊ ಆ ಸಹೋದರನ ಮೇಲೆ ಡಿಪೆಂಡ್ ಆಗಿ 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 ನಾವು ಈ ಸುವಾರ್ತೆಯನ್ನ ಬೇರೆಯೊಬ್ಬರಿಗೆ ಸಾರೋದಿಕ್ಕೆ ನಾವು ಎದುರ್ಕೋತೀವಿ, ನಾಚ್ಕೋತೀವಿ, ಭಯ ಪಡ್ತೀವಿ, ಅಥವಾ ನನ್ನ ಹತ್ರ ಆ ಒಂದು ತಾಲಂತು ಇಲ್ಲ ಅನ್ಕೋತೀವಿ, ನನಗೆ ಆ ಎಬಿಲಿಟಿ ಇಲ್ಲ ಅನ್ಕೋತೀವಿ. ಇದೆಲ್ಲ ನಾವು ಅನ್ಕೊಳ್ಳೋದು. ಇದಕ್ಕೆಲ್ಲ ಮೇಲಾಗಿ ದೇವರ ಆತ್ಮವು ನಮ್ಮಲ್ಲಿದೆ. ಈ ಆತ್ಮವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸ್ವಾಮಿಯ ಶಿಷ್ಯಂದರ ತರ ಓದು ಬರಹ ಇಲ್ಲದೆ ಇದ್ರು ಕೂಡ ಸ್ವಾಮಿಯ ಸಾಕ್ಷಿಯಾಗಿ ನಿಂತ್ಕೊಳ್ಳೋದಕ್ಕೆ ನಮಗೆ ದೇವರು ದಯಪಾಲಿಸಿದ್ದಾರೆ. ಸೊ ಅದು ಸಹೋದರರಾಗಿರ್ಲಿ, ಸಹೋದರಿಯರಾಗಿರ್ಲಿ, ನಾವು ಸುವಾರ್ತೆಯನ್ನ ಸಾರೋದಕ್ಕೆ ಯಾವಾಗ್ಲೂ ತಯಾರಾಗಿರ್ಬೇಕು. ನಾವು ಆ ಒಂದು ಅಂಗಿನಲ್ಲಿ ನಮ್ಮ ಒಂದು ಜೀವನವನ್ನು ನಡೆಸೋದಿಕ್ಕೆ ದೇವರು ಇನ್ನೂ ನಮಗೆ ಆ ಒಂದು ಧೈರ್ಯ ಮತ್ತೆ ಆ ಒಂದು ದೇವರಿಗೋಸ್ಕರ ನಮ್ಮ ಜೀವವನ್ನ ನಾವು ಕೊಡಕ್ಕೆ ಬಂದಿದ್ದೀವಿ. ಅದು ಯಾವ ರೀತಿ ಕೊಡಬೇಕು ಅನ್ನೋದನ್ನ ದೇವರು ನಿರ್ಧಾರ ಮಾಡ್ತಾರೆ. ಆದರೆ ನಾನು ನನ್ನನ್ನ ತ್ಯಜಿಸಿ ನಾನು ದೇವರ ಸೇವೆಗೋಸ್ಕರ ನನ್ನನ್ನೇ ಸಂಪೂರ್ಣವಾಗಿ ದೇವರ ಮುಂದೆ ಇಟ್ಬಿಟ್ರೆ ಅವರು ದೇವರ ಸಂಕಲ್ಪದ ಪ್ರಕಾರ ನಮ್ಮನ್ನ ನಡೆಸ್ತಾರೆ. ಸೊ ಈ ಪಾಠವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ಈ ದೂತನ ದೂತನ ಒಂದು ಕಂಫರ್ಟಿಂಗ್ ಅಲ್ವಾ, ಆ ಸಾಂತ್ವನವನ್ನ ಕೊಟ್ಟಂತ ಮಾತುಗಳು, ಅದಾದ ನಂತರ ಪೌಲನು ಯಾವ ರೀತಿ ಆ ಚಕ್ರಾಧಿಪತಿ ಹತ್ರ ಹೋಗಿ ಈ ಸಾಕ್ಷಿಯನ್ನ ಹೇಳ್ತಾರೆ ಅನ್ನೋದನ್ನ ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಕೂಡ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 1ರಿಂದ 27ನೇ ಅಧ್ಯಾಯ 23 ಅಥವಾ 24 ತನಕ ಮುಗಿಸಿದ್ದೀವಿ. ದೇವರ ಚಿತ್ತ ಇದ್ರೆ ಬರುವಂತ ವಾರ ಕೂಡ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೇಳಿದಂತ ಎಲ್ಲಾ ಸಹೋದರರಿಗೂ ದೇವರ ಆತ್ಮವು ಕೊಟ್ಟು ಇನ್ನೂ
ಅತಿ ಹೆಚ್ಚಾಗಿ ಈ ಸುವಾರ್ತೆಯ ವಿಷಯವನ್ನ ನಾವು ಪಡ್ಕೊಂಡಿರೋ ಈ ಸತ್ಯವನ್ನ ಅಲ್ಲೇ ನಿಲ್ಲಿಸದೆ ಇನ್ನೂ ಮುಂದುವರಿಸಿ ದೇವರ ಇನ್ನೂ ದೇವರ ಒಂದು ಏನಂತ ಹೇಳ್ಬೇಕಾದ್ರೆ ದೇವರನ್ನ ಹುಡುಕ್ತಾ ಇರುವಂತ ಇನ್ನೂ ಎಷ್ಟೋ ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದಾರೆ, ನಮ್ಮ ಮಧ್ಯದಲ್ಲಿ ದೇವರನ್ನ ಹುಡುಕುವವರು ಎಷ್ಟೋ ಜನ ಇದ್ದಾರೆ. ಸೊ ಅದರಿಂದ ಆ ಹುಡುಕುವವರಿಗೆ ಸರಿಯಾದ ಮಾರ್ಗವನ್ನ ತೋರಿಸೋದಕ್ಕೆ ದೇವರು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ನಾವು ಬಳಸ್ಕೊಂಡು ದೇವರ ಆತ್ಮದಿಂದ ಈ ಕೆಲಸಗಳನ್ನ ಮಾಡಿ ದೇವರ ಒಂದು ನಾಮವನ್ನ ನಾವು ಇನ್ನೂ ಹೆಚ್ಚಾಗಿ ನಾವು ಮಾಡೋದಿಕ್ಕೆ ನಾವು ದೇವರಲ್ಲಿ ದಯೆಯನ್ನ ಕೇಳಿ ನಾವು ನಡೆಸೋದಿಕ್ಕೆ ಕೃಪೆ ಮಾಡಲಿ ಅಂತ ಹೇಳಿ ಈ ಪ್ರಾರ್ಥನೆಯನ್ನ ಈ ಒಂದು ಪಾಠವನ್ನ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳೋದಕ್ಕೆ ಕೇಳ್ಕೊತೀವಿ. ಪ್ರಾರ್ಥನೆ ಮಾಡೋಣ ಬ್ರದರ್. ವಾಯ್ಸ್ ಇಲ್ಲ. ಬ್ರದರ್ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡೋಣ್ರಿ. ವಾಯ್ಸ್ ಕೇಳ್ತಾ ಇಲ್ಲ. ಓಕೆ, ಏನೋ ಪ್ರಾಬ್ಲಮ್ ಇದೆ ಟೆಕ್ನಿಕಲಿ. ನಮ್ಮ ಮಧ್ಯದಲ್ಲಿರುವ ಸಹೋದರ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀವಿ. ಸಹೋದರ ವಿನೋದ್ ಬ್ರದರ್. ಬ್ರದರ್ ಕೇಳಿಸ್ತಾ ಇದೆಯಾ? ಎಸ್ ಬ್ರದರ್, ಎಸ್. ಓಕೆ, ಪ್ರಾರ್ಥನೆ ಮಾಡೋಣ. Our Heavenly Almighty Father, God of Abraham, Isaac, and Jacob, hallowed be thy name. Dear Father, we thank thee for bringing us together as one family, under one truth, one faith, and one hope. Dear Father, we thank thee for giving us this opportunity to listen to the words from thy brethren, that we have understood the importance of how early church life has been led by thy disciples, thy children, who are shown as a route for us in order to live our lives, understanding in these correct scenarios. Let the Holy Spirit dwell in our hearts, guiding us in order to inculcate these characters, not only in words, but also in action. We live a life that is acceptable in thy sight, being honest, being just, understanding what is being merciful and being faithful until the end of our lives in this world. We thank thee for that you have given us such wonderful examples in thy words. Be with us and guide us at all times. We pray for all the children in this world. We pray for everyone who have gathered here. We pray for these difficult times, that help us to overcome and guide us to walk in thy way. We pray all this unto thee through the precious name of thy only begotten Son, our Savior, protector, Lord Jesus Christ. Amen. Amen. Thank you. Thank you, brother. Namaste. ಎಲ್ಲರಿಗೂ Namaste, all ನಮ್ಮ brothers and sisters. Ella brothers sisters ke namaste. Good night. ನಮಸ್ತೆ. Ella brothers sisters ke namaste. Good night. ನಮಸ್ತೆ ಎಲ್ಲ ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ ನಮಸ್ತೆ. ನಮಸ್ತೆ ಸಿಸ್ಟರ್.